ಆತ್ಮೀಯ ಚಿಂತನ ಪ್ರಭಾ ವೀಕ್ಷಕರೇ, ನಮ್ಮ ಮತ ನಮ್ಮ ಬಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವೀಗ ಕೋಟೆನಾಡು ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆಗೆ ನಾವಿವತ್ತು ಬಂದಿದ್ದೀವಿ. ಬನ್ನಿ, ಇಲ್ಲಿನ ಜನರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಂಬರೋಣ. ಅಣ್ಣ ನಮಸ್ಕಾರ, ತಮ್ಮ ಹೆಸರು? ಉಮೇಶ್ ಅಂತೇಳಿ ಸರ್. ಏನು ಕೆಲಸ ಮಾಡ್ತೀರಣ್ಣ? ಇಲ್ಲೇ ಇದು ಏರ್ಟೆಲ್ ಕಂಪ್ನಿಲಿ ಇದ್ದೀನಿ ನಾನು. ಹೇಳೋಣ, ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಹಾಂ ಸರ್. ನಿಮ್ಮ ಅಭಿಪ್ರಾಯ? ಸರ್, ನಮ್ಮ ಅಭಿಪ್ರಾಯ BJP ಬಂದ್ರೇ ಒಳ್ಳೆಯದು ಸರ್. ಯಾಕೆಂದರೆ ದೇಶದ ಅಭಿವೃದ್ಧಿ ಮುಖ್ಯ ಅಲ್ಲ ಸರ್. ನಾವು ನಮ್ಮ ಹಿಂದಿನ ಜನಾಂಗದೆಲ್ಲ ನೋಡಿದ್ದೀವಿ. 70 ವರ್ಷದಿಂದ ಏನು ಕಾಂಗ್ರೆಸ್ ಆಡಳಿತ ಕೊಟ್ಟಿದೆಯೋ ಅದಕ್ಕಿಂತ ನಮ್ಮ ಮೋದಿ ಅವರು 10 ವರ್ಷದಲ್ಲಿ ಆಡಳಿತ ಚೆನ್ನಾಗಿ ಕೊಟ್ಟಿದ್ದಾರೆ. ಮುಂದೆನೂ ಚೆನ್ನಾಗಿ ಆಗುತ್ತೆ ಸರ್. ನಮ್ಮ ದೇಶದ ಅಭಿವೃದ್ಧಿ ಬೇಕಂದ್ರೆ ನಮಗೆ ಮೋದಿನೇ ಇಷ್ಟ. ಈಗ ನಿಮ್ಮ MP ಕ್ಯಾಂಡಿಡೇಟ್ಸ್ ಬಗ್ಗೆ ಏನಿದೆ? ಕ್ಯಾಂಡಿಡೇಟ್ಸು ಹೊರಗಡೆ ಇರೋರು, ಆದರೂ ಕೂಡ ನಾವು BJP ಮೋದಿ ಮುಖ ನೋಡಿ BJP ಓಟ್ ಹಾಕ್ತೀವಿ ಸರ್ ನಾವು. ಈಗ MP ಕ್ಯಾಂಡಿಡೇಟ್ಸ್ ಬಗ್ಗೆ ನೀವೇನು ಅಂತೀರಿ? ಅವ್ರ ಕ್ಯಾಂಡಿಡೇಟ್ಸ್ನ ನಾವು ಇಲ್ಲಿ ಲೋಕಲ್ ಯಾರೂ ನೋಡಿಲ್ಲ ಸರ್. ಒಟ್ಟು BJP ಪರವಾಗಿ ಅವ್ರ ಮೋದಿ ಕಡೆಯಿಂದ ಅವರಿಗೆ ನಾವು ಓಟ್ ಹಾಕೋದಕ್ಕೆ ಇಷ್ಟಪಡ್ತೀವಿ. ಸರ್, ತಮ್ಮ ಹೆಸರು? ಮಂಜು ಅಂತ. ಏನು ಕೆಲಸ ಮಾಡ್ತೀವಿ? ಇಲ್ಲಿ ಬಟ್ಟೆ ಅಂಗಡಿಯಾಗ ವರ್ಕ್ ಮಾಡ್ತೀವಿ ಸರ್. ಈಗ MP ಎಲೆಕ್ಷನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಸರ್, ಇಬ್ಬರು ಒಳ್ಳೆ ಕ್ಯಾಂಡಿಡೇಟ್ಗಳೇ ಅಲ್ಲ. ಇಲ್ಲಿ ಹೊರಗಿನ ಬಂದಿರೋರು BJPಯವರು. ಅವನು ಬರೀ ಯಾವಾಗಲೂ ಬಂದಿರೋರು. ಹೋಸತಿನ ನಾರಾಯಣ ಸ್ವಾಮಿ ಬಂದ ಅಲ್ಲಿಂದ ಆನೆಕಲ್ಲಿಂದ ಅವನು ಹಿಂಗೆ ಏನೂ ಕೆಲಸ ಮಾಡಲಿಲ್ಲ. ಅನುದಾನ ಎಷ್ಟು ಬಂದು ಹಂಗೆ ಹೊರಗಡೆ ಹೋಯ್ತು. ಈಗ ಇವನು ಬಂದಿರೋದು ಅದೇ ಅಲ್ಲ ಸರ್. ಇವನು ಅಲ್ಲೇ ಇರೋನ್ನೇ ಗೆದ್ದಿಲ್ಲ, ಅಲ್ಲೇ ಇದ್ದೂರಾಗೆ ಸೋತ್ ಬಂದಾನೆ. ಈಗ ಇವನೇನು ಇಲ್ಲಿ ಗೆಲ್ಲಿತಾನೆ ಅನ್ನೋದು ಇದೈತೆ. ಚಂದ್ರಪ್ಪನೂ ಅಂತ ಏನು ಒಳ್ಳೆ ಕ್ಯಾಂಡಿಡೇಟ್ ಅನ್ನಲ್ಲ ಸರ್. ಹೋಸತಿನೂ ಅದೇ ಇದು. ಅವನೇನು ಕೆಲಸನೂ ಮಾಡಿಲ್ಲ, ಸುಮ್ಮನೆ ಗೆದ್ದ. ಹೋಸತಿನೂ ಅವನು ದೇವರಾಗಿದ್ದ ಅಷ್ಟೇ. ಈಗಿರೋರು ಎಲ್ಲ ಅಂತಾರೆ ಬರ್ತಾರೆ ನಮ್ಮ ದುರ್ಗಕ್ಕೆ. ಒಳ್ಳೆ ಕ್ಯಾಂಡಿಡೇಟ್ ಅಂದರೆ ಇಲ್ಲಿರೋರು ಯಾರೇ ಒಳ್ಳೆಯವರು ಆಗಿದ್ರೆ ಚೆನ್ನಾಗಿತ್ತು. ಏನು ಮಾಡೋಂಗಿಲ್ಲ, ಮೋದಿ ನೋಡಿ ಹಾಕ್ಬೇಕು ಸರ್ ಓಟೆ. ನಮಸ್ಕಾರ ಅಣ್ಣ. ನಮಸ್ಕಾರ. ಹೆಸರು? ಗುರುರಾಜ್ ಅಂತ. ಏನು ಕೆಲಸ ಮಾಡ್ತಾರೆ? ಲೇಡೀಸ್ ಟೈಲರ್. ಈಗ MP ಎಲೆಕ್ಷನ್ಸ್ ಬಗ್ಗೆ ಏನಿದೆ ಅಣ್ಣ ಅಭಿಪ್ರಾಯ? ನಮಗೆ BJP ಬಂದ್ರೇ ಒಳ್ಳೆಯದು. ಯಾಕೆ? ಯಾಕೆಂದರೆ ವಾಜಪೇಯಿ ಅವರು ಎಲ್ಲ ಒಳಗೆ ಚೆನ್ನಾಗಿ ಕೆಲಸ ಮಾಡಿದರು. ಅವ್ರ ಪಕ್ಷ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಭಿವೃದ್ಧಿ. ಇಲ್ಲಿ ಚಿತ್ರದುರ್ಗದ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ನಿಮ್ಮದು ಏನು ಅಭಿಪ್ರಾಯ? ಅದೇ ಸರ್, ಹೊರಗಡೆ ಇದ್ದಾರಲ್ವಾ, ಇಲ್ಲೇ ಎಲ್ಲರೂ ಆಗಿದ್ದರೆ ಚೆನ್ನಾಗಿರೋದು. ಅದೊಂದು ಹೋಗಿ ಕೇಳೋಕ್ಕೆ, ಓಪನಿಂಗ್ ಏನಾದರೂ ಕೇಳೋಕ್ಕೆ ಚೆನ್ನಾಗಿರೋದು. ಹೊರಗಡೆ ಇರಲ್ವಾ, ಅದಕ್ಕೆ ನಾನು ಮೋದಿಜಿ ಮುಖ ನೋಡಿ ಮತ ಹಾಕ್ಬೇಕಷ್ಟೆ. ಯಜಮಾನ್ರೆ, ತಮ್ಮ ಹೆಸರು? ನಮ್ಮ ಹೆಸರು ಶಿವಮೂರ್ತಿ ಸರ್. ಏನು ಕೆಲಸ ಮಾಡ್ತೀರಿ? ನಾವು ಏನಿಲ್ಲ, ಇಲ್ಲೇ ಏನೋ ಸ್ವಲ್ಪ ಕೆಲಸ ಮಾಡ್ಕೊಂಡಿದ್ವಿ ಸರ್. ಆರಾಮಾಗಿದ್ದೀರಿ? ಹೌದು. ಹೇಳ್ರಿ, ಈಗ MP ಎಲೆಕ್ಷನ್ಸ್ ಬರುತ್ತಲ್ಲ. MP ಎಲೆಕ್ಷನ್ ಬಂದು ನಮ್ಮದು ಯಾವಾಗಲೂ BJPನೇ ಸರ್. ಯಾಕೆ? ಹೌದು, ಭಾಳ ಇದು ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಮಾಡಲೇಬೇಕದು. ಹೌದಾ? ಹೌದು. ಈ ಕಾಂಗ್ರೆಸ್ ಬೇಡ ನಮಗೆ. ಏನು ಮಾಡಿದ್ದಾರೆ ಕಾಂಗ್ರೆಸ್ನವರು? ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ? ಹೌದಾ? ಫ್ರೀ ಅಂತ ಮಾಡಿದಾರಲ್ಲ, ಹೆಣ್ಮಕ್ಳಿಗೆ ಫ್ರೀ. ಗಂಡು ಮಕ್ಳಿಗೆ ಏನಾರು ಇದೆಯಾ? ಹಾಂ, ಏನು ಕೊಟ್ಟಿದ್ದಾರೆ ಗಂಡು ಮಕ್ಳಿಗೆ? ಹೌದಾ? ನೀವೇ ಹೇಳ್ರಿ ಅದನ್ನ. ಅದು ಗ್ಯಾರಂಟಿ ಅನ್ನೋದು ಭಾಳ ಸುಳ್ಳದು. ಎಲೆಕ್ಷನ್ ಅಂತಂದರೆ ನಮ್ಮ ಸರ್ ನಂದೀಶ್ ಅಂತ. ಏನು ಕೆಲಸ ಮಾಡ್ತೀರಿ? ನಾವಿಲ್ಲ ಕಾಫಿ ವರ್ಕ್ಸಲ್ಲಿ ಕೆಲಸ ಮಾಡ್ತೀವಿ. ಹೇಳಿ ಸರ್, ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ? ಸರ್, MP ಎಲೆಕ್ಷನ್ಗಳು 5 ವರ್ಷಕ್ಕೊಂದ್ಸಲಿ ಬರ್ತವೆ. ಅದು ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಒಂದು ಭಾಗ. ನಾವು ಅದಕ್ಕೆ ಎಲ್ಲರೂ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು, ವೋಟ್ ಮಾಡಬೇಕು. ಸರ್ಕಾರ ರಚನೆ ವೋಟ್ ಎಲ್ಲರ ನಾಗರಿಕರ ಹಕ್ಕು ಸರ್. ಅದು ನಾವು ವೋಟ್ ಮಾಡಲೇಬೇಕು ಅಷ್ಟೇ. ಮತ್ತು ವೋಟ್ ಮಾಡೋದ್ರಿಂದ ಒಳ್ಳೆ ಸರ್ಕಾರ ರಚನೆ ಆಗುತ್ತೆ. ಬಹುಮತದ ಸರ್ಕಾರ ರಚನೆ ಆದರೆ ಸಾಕು. ಸಮ್ಮಿಶ್ರ ಸರ್ಕಾರ ಬಂದರೇ ಕೆಟ್ಟೋಗೋದು. ಒಂದು ಸರ್ಕಾರ ಸರಿಯಾಗಿ ಬಹುಮತದಿಂದ ಅಧಿಕಾರಕ್ಕೆ ಬಂದರೆ ನಾಗರಿಕರು ಎಲ್ಲ ನಮ್ಮ ಭಾರತ ದೇಶದ ಎಲ್ಲ ಪ್ರಜೆಗಳಿಗೂ ತುಂಬ ಅನುಕೂಲ ಆಗುತ್ತೆ. ನೀವು ಯಾವ ಥರ ನಾಯಕರನ್ನ ನೀವು ಬಯಸ್ತಾ ಇದ್ದೀರಾ ಸರ್? ಜನಗಳ ಕಷ್ಟಗಳಿಗೆ ಸ್ಪಂದನೆ ಆಗೋ ನಾಯಕರು ಬೇಕಾಗಿರೋ ಅವಶ್ಯಕತೆ ಇರೋದು ಅದು. BJPನೇ. BJPಗೆ ವೋಟ್ ಹಾಕೋದು ನಾವು ಯಾವಾಗಲೂ. ನಾವು ಮೋದಿ ಯಾವಾಗಲೂ ಇದು ಈಗ 10 ವರ್ಷದಿಂದ ಮಾಡಿರೋದು ನೋಡಿದರೆ ನಮ್ಗೆ ಮೋದಿಗೆ ಇಷ್ಟ. ಮೋದಿಗೆ ವೋಟ್ ಹಾಕೋದು ನಾವು BJP. MP ಕ್ಯಾಂಡಿಡೇಟ್ಸ್ ಬಗ್ಗೆ ಗೋವಿಂದ ಕಾರಜೋಳ ಹೊರಗಡೆನವರು, ಆದರೂ ನಮಗೆ ಪಕ್ಷ ಮೇನು, ಮೋದಿ ಮೇನು. ನಮಸ್ಕಾರ, ತಮ್ಮ ಹೆಸರು? ಸರ್, ನಮಸ್ತೆ. ಪ್ರಕಾಶ್ ಅಂತ. ಏನು ಕೆಲಸ ಮಾಡ್ತೀರಿ ಸರ್? ನಮ್ಮದು ಟೀ ಅಂಗಡಿ, ಖಾರ ಮಂಡಕ್ಕಿ, ಭಾಳ ಶಾಪ್. ಒಂದು 20 ವರ್ಷದಿಂದ ಇದ್ದೀವಿ. ಚೆನ್ನಾಗಿ ನಡೀತಿದೆ ಸರ್. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆಯಲ್ಲ, ನಿಮ್ಮ ಅಭಿಪ್ರಾಯ ಏನಿದೆ? ಸರ್, MP ಎಲೆಕ್ಷನಿಂದ ನಮಗೆ ಅಭಿಪ್ರಾಯ ಚೆನ್ನಾಗಿದೆ, ತುಂಬ ಒಳ್ಳೆಯದೆ. ನಮ್ಮದು ಒಪಿನಿಯನ್ ಫುಲ್ಲು ಮೋದಿಗೆ ಇರೋದು. ನಮಗೆ ಅವರಿಂದ ತುಂಬ ಅನುಕೂಲ ಆಗಿದೆ. ಮುದ್ರಾ ಲೋನ್ ಯೂಸ್ ಆಗಿದೆ, ಆಯುಷ್ಮಾನ್ ಭಾರತ್ ಕಾರ್ಡ್ ಬಂದಿದೆ. ಆಮೇಲೆ ಇನ್ನೊಂದು ಕಿಸಾನ್ ಸಮ್ಮಾನ್ ಅದು ಬರ್ತಾಯಿದೆ. ನಮಗೆ ಅವರಿಂದ ಯಾವುದೂ ಸೌಲಭ್ಯ ಫೇಲ್ ಆಗಿಲ್ಲ ಇವತ್ತಿಗೂ, ಎಲ್ಲ ಬರ್ತಾಯಿದೆ.
ಚೆನ್ನಾಗೆ ಮುಂಚೆಗಿಂತ ಇವಾಗ ಸ್ವಲ್ಪ ಮುದ್ರಾ ಲೋನಲ್ಲಿ ಮುಂಚೆ ಬರೀ 25,000 ತೊಗೊಳ್ತಿದ್ವಿ. ಇವಾಗ ಹೋಗಿ ಬ್ಯಾಂಕಲ್ಲಿ ಕೇಳಿದರೆ ಹಳೇದು ಕ್ಲಿಯರ್ ಮಾಡಿ ಮತ್ತು ಆಟೋಮೆಟಿಕ್ ಇಮಿಡಿಯೇಟ್ಲಿ ಪಾಪ ಅವರೇ ಮಾಡ್ಕೊಬಿಡ್ತಾರೆ. ಆ ಥರ ಯಾವುದೇ ತೊಂದರೆ ಇಲ್ಲ ನಮ್ಮ ಬ್ಯಾಂಕಲ್ಲಿ. ಚೆನ್ನಾಗಿದೆ, ಚೆನ್ನಾಗಿ ಅನುಕೂಲ ಆಗಿದೆ. ಚಿತ್ರದುರ್ಗದಿಂದ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಒಳ್ಳೆಯದೇ, ಚೆನ್ನಾಗಿದೆ ಸರ್. ಯಾರೇ ಕ್ಯಾಂಡಿಡೇಟ್ ಇದ್ದರೆ ನಾವು ಹಾಕೋದೇ ಮೋದಿ ಸರ್, ಒಂದೇ ಮಾತು. ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಸರ್ ಅಭಿಪ್ರಾಯ ನಾವು BJP ಗೆ ಹಾಕ್ತೀವಿ. ಅವರು ನಮಗೆ ಅವರೇ ಚೆನ್ನಾಗಿ ಇರೋ. ಕಾಂಗ್ರೆಸ್ಸಿಂದ ಏನು ಅನುಕೂಲ ಇಲ್ಲ, ಆರೋಗ್ಯನೆಲ್ಲ ಸುಮ್ಮನೆ ಬಸ್ಸು ನಿಲ್ಲಿಸ್ಬೇಕು, ದುಡ್ಡು ಕೊಡೋದು ಏನಿಲ್ಲ. ಕೆಲಸ ಮಾಡೋರಿಗೆಲ್ಲ ಅನುಕೂಲ ಇಲ್ಲ. ಇವು ಕುಡಿಯೋದು ತಿನ್ನೋದು ಸುಮ್ಮನೆ ಮಲ್ಕೊಂಬಿಡ್ತಾರೆ, ಕೆಲಸ ಮಾಡಲ್ಲ. ಸುಮ್ಮನೆ ಪೋಖ್ರಿ, ಏನು ಕೆಲಸ ಮಾಡಬೇಕು ಏನಿಲ್ಲ, ಯಾರೂ ಕೆಲ್ಸಕ್ಕೆ ಹೋಗಲ್ಲ. 2 ಸತಿಗಳು ಏನು ಮಾಡ್ತಿತ್ತೆ, ನಮ್ಮ ದುಡ್ಡೇ ತಗೊಂಡಾಗ ಅಲ್ಲಿ ಕೊಡಬೇಕು, ಅಲ್ಲಿ ಮಾಡ್ಕೊತಾರೆ. ಉಪಯೋಗ ಇಲ್ಲ ಸರ್ ಕಾಂಗ್ರೆಸ್ಸು. ಏನಿದ್ರು ಮಾಡಿದರೆ BJP ಕೊಡಬೇಕು, ಮೋದಿ ಮಾಡಬೇಕು. ಮೋದಿ ನಿಮ್ಮ ಚಿತ್ರದುರ್ಗದ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಕ್ಯಾಂಡಿಡೇಟ್ ಬಗ್ಗೆ ಮಾತ್ರ ಕಾರಜೋಳ ಇದಾರಲ್ಲ, ಅವ್ರು ಈ ಸತಿ ನೋಡೋಣ. BJP ಕೊಡ್ತೀವಿ, ಮೋದಿ ಕಡೆಯಿಂದ ನಾವು ಕೊಡಬೇಕು. ಮೋದಿ ಅಭಿವೃದ್ಧಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. 50 ವರ್ಷದಿಂದ ಕಾಂಗ್ರೆಸ್ ಆಳಿದ್ದಾರೆ, ಆಳಿದ ಮೇಲೆ ಏನೂ ಮಾಡಿಲ್ಲ. ಮೋದಿ ಬಂದಾಗಂದ್ರೆ ಅಯೋಧ್ಯೆ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಕಾಂಗ್ರೆಸ್ನವರು? ಏನೂ ಮಾಡೋಕ್ಕಾಗಲಿಲ್ಲ. ಸುಮ್ಮನೆ ನಾವು 5 ಗ್ಯಾರಂಟಿ, ನಾವು ವರ್ಷಕ್ಕೆ ಲಕ್ಷ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ ರೀ? ಏನೂ ಉಪಯೋಗ ಇಲ್ಲ. ಕಷ್ಟಪಟ್ಟು ದುಡಿಬೇಕು, ಮಾಡ್ಕೊಂಡು ತಿನ್ನಬೇಕು, ಆರೋಗ್ಯಕ್ಕೆ ಒಳ್ಳೆಯದು. 4 ಜನ ಕೆಲಸ ಮಾಡಿ ಸತ್ತರೆ ಏನು ಬಂತು? ಕಷ್ಟಪಡಬೇಕು. ಸುಮ್ಮನೆ ಇನ್ನೊಬ್ಬರು ಟೋಪಿ ಹಾಕಿ ನಮ್ಮ ದುಡ್ಡು ಹಾಕಿ ಕೊಟ್ಟರೆ ಏನು ಬಂತು? ಕೋಟಿಗಟ್ಟಲೆ ದುಡ್ಡು ಐತೆ, ಏನೂ ಉಪಯೋಗ ಇಲ್ಲ. ಅವರೇ ಹಿಡ್ಕೊತಾರೆ, ನಮ್ಮ ದುಡ್ಡು ನಮಗೆ ಹಂಚುತ್ತಾರೆ. ಇಲ್ಲಿ MP ಕ್ಯಾಂಡಿಡೇಟ್ಸ್ಗಳು ಯಾರು ನಿಂತಿದ್ದಾರೆ ಅಂತ ಗೊತ್ತಾ? ಕಾರಜೋಳ, ಚಂದ್ರಪ್ಪರು. ಏನಿದೆ ಅವ್ರ ಬಗ್ಗೆ ಎಲ್ಲ ಪೈಪೋಟಿ ಇದೆ ಅನ್ಸುತ್ತಾ ಹೇಗೆ? ಇಲ್ಲ, ಪೈಪೋಟಿ ಏನಿಲ್ಲ, ಕಾರಜೋಳನೇ ವಿನ್ನು. ಹೌದಾ? ಹೆಂಗೆ, ಯಾವ ಆಧಾರದ ಮೇಲೆ ಹೇಳ್ತೀರಿ? ಇಲ್ಲ, ಇಲ್ಲಿ BJP. ಕಾಂಗ್ರೆಸ್ನವ್ರು ಹೇಳಿದ್ರು ಇಲ್ಲಿ 10 kg ಯಾರು ಎಲ್ಲಿ ಕೊಟ್ಟಿದ್ದಾರೆ ಅಕ್ಕಿ? ಅದು ಬಿಡು ಅಲ್ಲ, ಅದು ಬಿಡ್ರೆ ಅದು ಕೇಂದ್ರ ಸರ್ಕಾರ 5 kg ಕೊಡ್ತಾ ಇದ್ದಾರೆ, ಅದು ಬೇರೆ. ಇವ್ರು ಕೊಟ್ಟಿದ್ದಿಲ್ಲ 10 kg ಅಕ್ಕಿಯಲ್ಲಿ ಕೊಡ್ತಾ ಇದ್ದಾರಾ? ಪಾಸ್ಬುಕ್ ತಗೊಂಬರ್ರಿ, ಬೇರೆ ಒಂದೇ ಬ್ಯಾಂಕ್ ಚೆಕ್ ಮಾಡಿಸ್ತೀನಿ ಅಷ್ಟೇ ನಾನು, ಒಂದೇ ಬ್ಯಾಂಕಲ್ಲೇ, ಬೇರೆ ವಿಚಿತ್ರ ಬ್ಯಾಂಕ್ ಬೇಡ, ಒಂದೇ ಬ್ಯಾಂಕಲ್ಲಿ ಎಷ್ಟು ಜನಕ್ಕೆ ಹಾಕಿದ್ದಾರೆ ಅವರು? ಮಹಿಳೆ ಬಸ್ ಅದೊಂದು ಬಿಡ್ರಿ. ಅದು KSRTC ಡ್ರೈವರ್ಗಳಿಗೆ ಸಂಬಳ ಎಷ್ಟು ಜನಕ್ಕೆ ಹಾಕಿದ್ದಾರೆ ಬರ್ರಿ, ನಾನು ಪ್ರೂಫ್ ತೋರಿಸ್ತೀನಿ ಬರ್ರಿ. ಬೇಕಂದರೆ 5 ಕಂಡೀಷನ್ ಇವೆಲ್ಲ. ಈಗ MP ಎಲೆಕ್ಷನಿಗೆ ಲಕ್ಷ ಕೊಡ್ತೀನಿ ಅಂದರೆ ಎಲ್ಲಿಂದ ತರ್ತಾರೆ ಅವರು? ಫಾರ್ ಎಕ್ಸಾಂಪಲ್ ನಂದೇ ಈಗ ಹೇಳ್ತೀನಿ ಕೇಳ್ರಿ, ಒಂದು 600 ರೂಪಾಯಿ ಸಂಬಳ ನನಗೆ. ಬೆಳಗ್ಗೆ 5 ಗಂಟೆಗೆ ಇದ್ದರೆ ನೈಟ್ 10 ಗಂಟೆ ತನಕ ಡ್ಯೂಟಿ ಮಾಡ್ತೀನಿ. 600 ರೂಪಾಯಿ ಸಂಬಳದಾಗೆ ಮೈನೋವಿಗೆ ಒಂದು 100 ರೂಪಾಯಿ ಎಣ್ಣೆ ಡೈಲಿ ಕುಡಿತಿದ್ದೀನಿ ನಾನು. ಫಾರ್ ಎಕ್ಸಾಂಪಲ್ ಅನ್ಕೊಳ್ರಿ ಅಷ್ಟೇ. ಈಗ 150 ರೂಪಾಯಿ ಮಾಡಿದ್ದಾರೆ. 50 ರೂಪಾಯಿ ತಗೊಂಡು ನನ್ನ ಹೆಂಡ್ತಿ ಕೊಡೋಂಥದ್ದು ಏನಾಯ್ತು ಇವರು? ಹೌದಲ್ಲ? 150 ಅಲ್ಲ, ಇದರಲ್ಲಿ ನಾನು ಜನಗಳಿಗೆ ಬಿಡಿಸಿ ಹೇಳ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಬೇರೆ ಇನ್ನೇನಿಲ್ಲ. ಕಣ್ಕಟ್ಟಿ ಅವರ ಇದರಲ್ಲಿ ಏನೂ ಮಾತಾಡಿಲ್ಲ ನಾನು, ಇದ್ದಂಗೆ ಹೇಳಿದ್ದೀನಿ ಅಷ್ಟೇ. ಹೌದಲ್ವಾ? ಓಕೆ. MP ಎಲೆಕ್ಷನ್ಸ್ ಬಗ್ಗೆ ಏನಿದೆ ನಿಮ್ಮ ಅಭಿಪ್ರಾಯ? ನಮ್ಗೆ ಇಲ್ಲ, ಕಾಂಗ್ರೆಸ್ ಇದ್ರೆ ಒಳ್ಳೇದೈತೆ ಅಂತ. ಯಾಕೆ? ಒಳ್ಳೇದು ಮಾಡ್ತೀರಲ್ಲ, ಏನು ಒಳ್ಳೇದು ಮಾಡಿದ್ದಾರೆ? ಹೆಣ್ಮಕ್ಳು 2,000 ಬಸ್ ಫ್ರೀ, ಎಲ್ಲ ಅಕ್ಕಿ ದುಡ್ಡು ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಬೇರೆ ಅವ್ರು ಏನು ಮಾಡಿದ್ದಾರೆ ಮೋದಿ? ಯಾವ್ದು ಮಾಡಿಲ್ಲ. ಸುಮ್ಗೆ ಹೂ ಅಂತ ಹೇಳ್ತಾರೆ, ಟಾಟಾ ಗುಡ್ ಬಾಯ್. ಈಗ ಗೆದ್ರು ಅದೇ ಹೇಳೋದು, ಅವ್ರು ಗುಡ್ ಬಾಯ್ ಹೇಳೋದು ಅಷ್ಟೇ, ಮತ್ತೆ ಇಲ್ಲ. ಕಾಂಗ್ರೆಸ್ ಬಂದರೆ ಬೆಸ್ಟು. ಹೆಣ್ಮಕ್ಳು ಹಾಳಾಗ್ತಿಲ್ಲ, ಯಾರು ಹಾಳಾಗ್ತಿಲ್ಲ. ದುಡ್ಡು ಕೊಟ್ಟರೆ ಒಳ್ಳೇದೇ ಹೌದು. ಅವ್ರು ಏನು ಕೊಡ್ತಿದ್ದಾರೆ, ಯಾರು ಏನು ಕೊಡಲ್ಲ ಅಷ್ಟೇ. ಹೌದಲ್ಲ ಸರ್? ನಿಮಗೆ ಗೊತ್ತಿದ್ದಂಗೆ ಕಾಂಗ್ರೆಸ್ಸೇ ಬೆಸ್ಟ್. ಎಲ್ಲರೂ ಸಾಕಾರ ಮಾಡಿಕೊಡ್ತಿದ್ದಾರೆ, ಮನೆಗಳು ಕೊಡ್ತಿದ್ದಾರೆ, ಎಲ್ಲದೂ ಮಾಡ್ತಿದ್ದಾರೆ. ಇವ್ರೇನು ಮಾಡಿದ್ದಾರೆ? ಟಾಟಾ ಗುಡ್ ಬೈ ಮಾಡಿದ್ರಲ್ಲ 3 ವರ್ಷ. ಅದು ಒಂದು ಟಾಟಾ ಬೊಮ್ಮೆಯವ್ರು ಏನು ಮಾಡಿದ್ರು ಅಷ್ಟೇ. ನಮಸ್ಕಾರ. ಸರ್ ಮಹೇಶ್ ಅಂತಂತ. ಏನು ಕೆಲಸ ಮಾಡ್ತೀರಿ ಸರ್? ನಮ್ದು ಹೋಟ್ಲು ಬಿಸ್ನೆಸ್. ಹೇಳಿ, ಇವಾಗ MP ಎಲೆಕ್ಷನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಏನಿಲ್ಲ ಸರ್, BJP ಬರಬೇಕು. ಯಾಕೆ BJP ಬರಬೇಕು ಅಂತ ನಿಮಗೆ ಗೊತ್ತಿದೆಯಲ್ಲ, ಈಗ 10 ವರ್ಷದಿಂದ ನಡೆದಿರೋದು ಏನೇನಿದೆ. ಅದಕ್ಕಿಂತ ಮುಂಚೆ ಕಾಂಗ್ರೆಸ್ ಇದ್ದಾಗ ಏನೇನು ಮಾಡಿದ್ರು ನಿಮಗೆ ಗೊತ್ತಿದೆಯಲ್ಲ. ಅದನ್ನು ಅಂದರೆ ಏನಾಯಿತು ಅಂದರೆ ಸರ್, ಅದೇ ಈಗ BJP ಸರ್ಕಾರ ಬಂದಾಗ ನೋಡ್ರಿ ಎಷ್ಟು ರೋಡ್ಗಳಾಗಿದ್ದಾವೆ, ಆಮೇಲೆ ಏನೋ ಮತ್ತು ಈ ಬ್ರಿಡ್ಜ್ಗಳಾಗಲಿ, ಸೇತುವೆಗಳಾಗಲಿ, ಆಮೇಲೆ ಸೆಕ್ಯೂರ್ ಆಗಲಿ, ಮೇನ್ ಸೆಕ್ಯೂರ್ ಇದೆ, ಮೇನ್ ಹೆಣ್ಮಕ್ಳಿಗೆ ಮೇನ್ ಸೆಕ್ಯೂರ್ ಇದೆ. ಆ ಥರ ಈಗ ನೋಡ್ರಿ ಮನೆ ನಡೆದಂಥ ಗಲಾಟೆಗಳು ಅವೆಲ್ಲ ಯಾವ ಥರದ್ದು ಆಗಿಲ್ಲ. ಹಂಗಾಗಿ ಸರ್ ಹೇಳ್ಕೊಂತ ಹೋದರೆ ಭಾಳ ಇದೆ. BJP ಬರ್ಬೇಕು ಸರ್ ಅಷ್ಟೇ. ಅದು ಹೇಳ್ಕೊಂತ ಹೋದರೆ ಭಾಳನೇ ಇದೆ. BJP ಬರ್ಬೇಕು ಅಷ್ಟೇ. ಜಗದೀಶ್ ಅಂತಂದು. ಏನು ಕೆಲಸ ಮಾಡ್ತೀರಿ? ಕಾರ್ಪೊರೇಟ್ ಕಾಂಟ್ರಾಕ್ಟು. MP ಎಲೆಕ್ಷನ್ಸ್ ಬರೋದು ನಿಮ್ಮ ಅಭಿಪ್ರಾಯ? ನಮ್ಮ BJP ಸರ್ ಎಲ್ಲ. ಯಾಕೆ? ನಾನು BJP ಒಳ್ಳೆ ಕೆಲಸ ಮಾಡ್ತಾಯಿದ್ದೆ.
ಒಳ್ಳೊಳ್ಳೆ ಗ್ಯಾರಂಟಿ ಕೊಡ್ತಾ ಇರುವಾಗ ಯುವಕರಿಗೆ ಚೆನ್ನಾಗಿದೆ. ಹಿಂದುತ್ವ ಬೇಕು ಅಂದರೆ ಬಿ ಜೆ ಪಿಗೆ ಓಟ್ ಹಾಕ್ಬೇಕು. ಹಿಂದುತ್ವ ಬೇಕು ಬಿ ಜೆ ಪಿಗೆ ಓಟ್ ಹಾಕ್ಬೇಕು. ಅದ್ರಾಗ ಮತ್ತೆ ಎರಡು ಮಾತಿಲ್ಲ. MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಅಭಿಪ್ರಾಯ ಏನು ಸರ್ ನಮ್ಮ ಕಾರಜೋಳ ಅವರು ನಮ್ಮ ಕಾರಜೋಳ ಮೇಲೆ ನಂಬಿಕೆ ಇದೆ. ಸರಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿಕೆ ಇದೆ ನಮಗೆಲ್ಲ. ಸರಿ ಮಾಡೇ ಮಾಡ್ತಾರೆ. ಸರ್ ನಮಸ್ಕಾರ, ತಮ್ಮ ಹೆಸರು? ಅಶ್ವತ್ಥರಾವ್ ಸರ್. ಏನು ಕೆಲಸ ಮಾಡ್ತೀರಿ ಸರ್? ನಮ್ಮದು ಬಟ್ಟೆ ಅಂಗಡಿ ಇದೆ, ವಿತ್ ಟೈಲರಿಂಗ್ ಇದೆ ಸರ್. ಸುಮಾರು ಒಂದು 15-20 ವರ್ಷ ಆಯ್ತು ಸರ್. ಸರ್ ಹೇಳಿ, ಇವಾಗ MP ಎಲೆಕ್ಷನ್ಸ್ ಬಗ್ಗೆ ಏನಿದೆ ನಿಮ್ಮ ಅಭಿಪ್ರಾಯ? ಸರ್ ಇಲ್ಲೆಲ್ಲ ಮೋದಿ ಅಲೆ ತುಂಬ ಜಾಸ್ತಿ ಇದೆ. ಮೋದಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ವಿಶ್ವಗುರು ನಂಬರ್ 1 ಸ್ಥಾನದಲ್ಲಿ ಹೋಗ್ತಿದ್ದಾರೆ. ಅಭಿವೃದ್ಧಿ ದೃಷ್ಟಿಯಿಂದ ನಾವು ಮೋದಿ ಬಿಟ್ಟು ಬೇರೆ ಯಾರಿಗೂ ಹಾಕೋದಿಲ್ಲ. ಯಾಕೆಂದರೆ ನಾವು ನೋಡ್ತಾ ಇದ್ದೀವಲ್ಲ ಟೆಕ್ನಾಲಜಿ ಎಷ್ಟು ಫಾಸ್ಟಾಗಿದೆ. ಚಂದ್ರಲೋಕಕ್ಕೆಲ್ಲ ಹೋಗ್ತಾ ಇದ್ದಾರೆ. ಆಮೇಲೆ 4 ಲೈನ್ 6 ಲೈನೆಲ್ಲ ಆಗ್ತಾಯಿದೆ. ಆಮೇಲೆ ರೈಲ್ವೆಯಲ್ಲಿ ಒಳ್ಳೊಳ್ಳೆ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ಇವೆಲ್ಲ ನೋಡಿದರೆ ಒಳ್ಳೆ ಡೆವಲಪ್ ಆಗ್ತಾಯಿದೆ ಇಂಡಿಯಾ. ಇದಕ್ಕಿಂತ ಉದಾಹರಣೆಗಳು ಬೇಕಾ? ಯಾರು ಹೇಳ್ತಾರೆ ಉದಾಹರಣೆ ನಾವು ಅದು ಯೋಜನೆ ಕೊಟ್ಟಿದ್ದೀವಿ, ಈ ಯೋಜನೆ ಕೊಟ್ಟಿದ್ದೀವಿ ಅಂತ. ಅವೆಲ್ಲ ಯೋಜನೆಗಳು ಅವು ಶಾಶ್ವತ ಅಲ್ಲ, ಇವತ್ತಿರ್ತಾವೆ ನಾಳೆ ಹೋಗ್ತವೆ. ನಾವು ಅಭಿವೃದ್ಧಿ ದೃಷ್ಟಿಯಿಂದ ನಾವು ಮೋದಿ ಬಿಟ್ಟು ಬೇರೆ ಯಾರಿಗೂ ಹಾಕಲ್ಲ ಸರ್. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಹನುಮಂತಪ್ಪ, ಕಾರ್ಪೆಂಟ್ರು. MP ಎಲೆಕ್ಷನ್ಸ್ ಬಗ್ಗೆ ಏನಿದೆ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಬರ್ಬೇಕು ಸರ್. ಹೇಳಿ. ಯಾಕಂದರೆ ಅವರು ಎಲ್ಲ ಬಡವರು ಕರೆಂಟ್ ಫ್ರೀ ಬಿಟ್ಟಿದ್ದಾರೆ, ಬಸ್ ಫ್ರೀ ಬಿಟ್ಟಿದ್ದಾರೆ. ಎಲ್ಲ ಹಿಂಗೆ ಜನಗಳಿಗೆಲ್ಲ 2 ಸಾವಿರ ದುಡ್ಡು ಹಾಕ್ತಿದ್ದಾರೆ. ಸಿದ್ದರಾಮಯ್ಯನ ಸರ್ಕಾರ, ಕಾಂಗ್ರೆಸ್ ಆಗ್ತದೆ. ಅವ್ರದ್ದು ಏನು ನಮಗೆ ಗೊತ್ತಲ್ಲ. ಒಟ್ಟಿಗೆ ನಮಗೆ ಕಾಂಗ್ರೆಸ್ ಬರ್ಬೇಕು ಅಷ್ಟೇ. ಯಾರೇನಾರು ಮಾಡ್ಕೊಳ್ಳಿ. ನಮಸ್ಕಾರ, ತಮ್ಮ ಹೆಸರು? ರುದ್ರೇಶ್ ಅಂತ. ಏನು ಕೆಲಸ ಮಾಡ್ತೀರಿ? ಡ್ರೈವಿಂಗು. MP ಎಲೆಕ್ಷನ್ಸ್ ಬಗ್ಗೆ ಏನಿದೆ ನಿಮ್ಮ ಅಭಿಪ್ರಾಯ? ತುಂಬ ಚೆನ್ನಾಗಿದೆ. ನಮ್ಮ ದುರ್ಗದಲ್ಲಿ ಮಾತ್ರ ಸೂಪರ್ ಆಗಿದೆ. ಯಾವುದೇ ಕಾರಣಕ್ಕೂ BJP ಬಿಟ್ಟು ನಾವೆಲ್ಲೂ ಹೊರಗೆ ಹೋಗಲ್ಲ. ಹೌದು. ಹಂಗೆ ಅಂದರೆ ಅಂಥ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ದುರ್ಗದಲ್ಲಿ ಸರೌಂಡ್ರಲ್ಲಿ ಏನೇ ಕೇಳಿ ಆ ಥರ ಸೂಪರ್ ರೆಸ್ಪಾನ್ಸ್ ಇದೆ. ಗ್ಯಾರಂಟಿ ನಾವು ಓಕೆ ಕೊಡೋಲ್ಲ ನಾವು. ಈಗ ನಮ್ಮ ಕಡೆ ತೊಗೊಂಡು ಹೆಣ್ಮಕ್ಳಿಗೆ ಕೊಡ್ತಾರೆ, ತೊಗೊಂಡು ನಮಗೆ ಯೂಸ್ ಇಲ್ಲ ಅದು. ಹೌದಾ? ಈಗ ಏನೇ ಏನಿಲ್ಲ, ಏನು ಒಂದು ಮತ್ತೆ ಇಲ್ಲ ನಿಮಗೆ. ನಮ್ಮ ಹತ್ರ ದುಡ್ಡು ತೊಗೊಂಡು ಹೆಣ್ಮಕ್ಳಿಗೆ ಕೊಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ ಅವ್ರದ್ದು. ಈಗ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. MP ಎಲೆಕ್ಷನ್ ಗೆದ್ಮೇಲೆ ನಾವು 1 ರೂಪಾಯಿ ಕೊಡ್ತೀವಿ ಅಂತ ಕೇಳ್ತಾ ಇದ್ದಾರೆ ಹೆಣ್ಮಕ್ಳಿಗೆ. ಅದರಿಂದ ತರ್ತ ದುಡ್ಡು ಇರೋದು 35 ಲಕ್ಷ ಕೋಟಿ ಬರುತ್ತೆ ಆಫರು. ಇವ್ರು ಹೇಳ್ತಿರೋ ಎಷ್ಟು 45 ಲಕ್ಷ ಬರುತ್ತೆ. ಎಲ್ಲರಿಗೂ 1 ಲಕ್ಷ ಕೊಡ್ತೀನಿ ಅಂದರೆ ಎಲ್ಲಿಂದ ತರ್ತಾರೆ ಇವರು? ಅದು ನೋಡಿ ಜನಗಳು ಏನು ಸ್ತ್ರೀ ಇದ್ದಾರೆ, ಜೆಂಟ್ಸ್ ಇದ್ದಾರೆ, ಅವ್ರು ನೋಡಿ ಓಟ್ ಹಾಕಬೇಕು. ಯಾರು ಏನು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ನಮಸ್ಕಾರ, ತಮ್ಮ ಹೆಸರು? ಅನಿಲ್ ಸರ್. ಏನು ಕೆಲಸ ಮಾಡ್ತೀರಿ ಸರ್? ಇವಾಗ ಪ್ಲೈವುಡ್ ಶಾಪ್. ಎಷ್ಟು ವರ್ಷದಿಂದ? 23. ಹೆಂಗಿದೆ ಎಲ್ಲ ಬಿಸ್ನೆಸ್? ಪರವಾಗಿಲ್ಲ, ಫೈನ್ ಸರ್. ಸರ್, ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ? ನಮ್ಮದು ಅಭಿಪ್ರಾಯ ದೇಶ ಬಗ್ಗೆ ದೇಶಕ್ಕೆ ಒಳ್ಳೇದಾಗಲಿ ಅಷ್ಟೇ, ಬೇರೆ ಏನೈತೆ. ಇಲ್ಲಿ ನಿಮ್ಮ ಚಿತ್ರದುರ್ಗದಿಂದ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಅಭಿಪ್ರಾಯ ಏನಿದೆ? ಇಬ್ಬರು ಹೊಸಬ್ರು ಸರ್, ನೋಡೋಣ, ದೇವ್ರಿದ್ದಾರೆ. ನೋಡೋಣ ಸರ್, ಏನಾಗುತ್ತೆ ಆಗಲಿ. ನಿಮ್ದೇನಿದೆ ನಿಮ್ಮದು ಒಲವು? ನಮ್ಮದು ಸರ್ ಇರೋದು BJPನೇ ಆಲ್ಮೋಸ್ಟ್. ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಈಗ ಎಲ್ಲ ನೋಡಿದ್ರೆ ಮೋದಿನೇ ಬೆಸ್ಟ್ ಅನಿಸುತ್ತೆ. BJPಗೆ ಹಾಕೋದು ಒಳ್ಳೇದು ಅನಿಸ್ತದೆ. ಈಗ ಏನು ಗೊತ್ತೇನೆ, ಈಗ ನೋಡ್ತಾ ಇದ್ದೀವಿ, ಮೊನ್ನೆ ಹುಬ್ಳಿಯಲ್ಲಿ ಆಯಿತು. ಈ ಥರ ಇವೆಲ್ಲ ಇದು ಮಾಡ್ಕೊಂತ ಹೋಗ್ತಾ ಇದ್ರೆ ಏನಾಗುತ್ತಪ್ಪ ಅಂದ್ರೆ ಮತ್ತೆ ತಿರುಗಿ ನಾವು ಮತ್ತೆ ಬ್ಯಾಕ್ ಹೋಗ್ತೀವಿ. ಹಂಗಾಗಿ ಮೋದಿಗೆ ಓಟ್ ಹಾಕೋದೇ ಒಳ್ಳೆಯದು. ಇಲ್ಲಿ MP ಕ್ಯಾಂಡಿಡೇಟ್ಸ್ ಬಗ್ಗೆ? ಕಾರಜೋಳ ಒಳ್ಳೆ ಅಭ್ಯರ್ಥಿ. ಚಂದ್ರಪ್ಪಗೆ ಕಂಪೇರ್ ಮಾಡಿದ್ರೆ ಇವರು ಒಳ್ಳೆ ಬೆಟರ್ ಅಭ್ಯರ್ಥಿ. ಹಾಗಾಗಿ ಅವ್ರಿಗೆ ಹಾಕೋದು ಒಳ್ಳೆಯದು. ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ನಮ್ಮ ಹೆಸರು ಸಿದ್ದಪ್ಪ ಅಂತೇಳಿ. ಕೆಲಸ ಮಾಡ್ತೀರಿ? ನಾವು ವ್ಯವಸಾಯ ಮಾಡ್ತೀವಪ್ಪ. ಹೆಂಗಿದೆ ಇವಾಗೆಲ್ಲ ಬೆಳೆಗಳು? ಬೆಳೆ ಏನೈತಿ, ಈಗ ಬೇಸಿಗೆ ಕಾಲ ಅಲ್ಲ, ಬೆಳೆ ಏನಿಲ್ಲ, ಮಳೆ ಇಲ್ಲ, ಮಳೆನೇ ವೆಯ್ಟ್ ಮಾಡ್ತಿದ್ದೀವಿ. ಇವಾಗ MP ಎಲೆಕ್ಷನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? MP ಎಲೆಕ್ಷನ್ನು ಚುನಾವಣೆನೇ ಗೊಂದಲ. ಯಾಕೆಂತಂದರೆ ಇವತ್ತು ಚುನಾವಣೆ ಅನ್ನೋದು ವ್ಯಾಪಾರ ಆಗಿಬಿಟ್ಟೈತಿ. ಈಗ ಮತದಾರರನ್ನ ಯಾರೂ ಈ ಗಣನೆಗೆ ತೊಗೊಳ್ಳಲ್ಲ, ರೈತರನ್ನ. ಈಗ ನಾವು ಆ್ಯಕ್ಚುಲಿ ರೈತರು, ನಾವು ಮಳೆ ಆಶ್ರಯದ ಮೇಲೆ ನಿಂತಿದ್ದೀವಿ. ಈಗ ಏನಾಗಿದೆ ಅಂತಂದರೆ ಈ ನಮಗೆ ಇವೆಲ್ಲ ಈ ಗ್ಯಾರಂಟಿಗಳು ಮಾಡ್ತಾರೆ, ಮತ್ತು ಇವು ಕೊಡ್ತೀವಿ ಅಂತಾರಲ್ಲ, ಅವೆಲ್ಲದಕ್ಕಿಂತ ಮಕ್ಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು. ಆಮೇಲೆ ನದಿ ಜೋಡಣೆಗಳು ಮಾಡೋ, ನದಿಗಳಿಗೆ ನೀರು ಬಿಟ್ಟರೆ ಇವತ್ತು ಎಲ್ಲದಕ್ಕೂ ಬೆಲೆ ಐತೆ.
ಒಂದು ಬಟ್ಟೆ ತಗೊಂಡ್ರೆ ಬೆಲೆ, ಬಂಗಾರ ತಗೊಂಡ್ರೆ ಬೆಲೆ ಇಲ್ಲ. ಕುಡಿಯೋ ನೀರಿಗೆ ಐತಲ್ಲ, ನೀರಿಗೆ ಬೆಲೆ ಇಲ್ಲ. 30 ರೂಪಾಯಿ ಕೊಟ್ಟರೆ 1 ಲೀಟ್ರ್ ಸಿಗ್ತವೆ. ಹಂಗಾಗಿ ನೀರು ಮುಖ್ಯವಾದಂಥ ಬೇಡಿಕೆ ವಸ್ತು. ಅದನ್ನು ಚಿಂತನೆ ಮಾಡಬೇಕು ಅಲ್ವಾ? ರಾಜಕಾರಣಿಗಳು ಕುರ್ಚಿನೇ ಒಂದೇ ಚಿಂತೆ ಮಾಡ್ತಾರೆ ಅಂತ ನನಗನ್ನಿಸ್ತದೆ. ಜನಸಾಮಾನ್ಯರ ಬಗ್ಗೆ ಕಾಳಜಿ ಕಡಿಮೆ ಅನ್ನಿಸುತ್ತೆ. ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಮಾಡಲಿ, ಒಳ್ಳೆಯದಾಗಲಿ, ತಪ್ಪೇನಿಲ್ಲ. ಯಾರು ಗೆಲುವಿರ್ತತ್ತೋ ಅವ್ರು ಗೆಲ್ಲಿತಾರೆ. ನಮ್ಮ ದೇಶಕ್ಕೆ ಕಾಂಗ್ರೆಸ್ ಅಂತ ಮುಖಂಡರು, ರಾಹುಲ್ ಗಾಂಧಿ ಅಂತ ಮುಖಂಡರು ಬರಬೇಕು. ಅವರು ವೆಲ್ ಎಜುಕೇಟೆಡ್. ಮೋದಿ ಅಂತವರು ಈಗ ಜನಗಳಿಗೆ, ಯೂತ್ಗಳಿಗೆ ಇಷ್ಟು ಲಕ್ಷ ಜಾಬ್ ಕೊಡಿಸಿ ಅಂದರು, ಜಾಬು ಅನೌನ್ಸ್ ಆಗಲಿಲ್ಲ. ಮತ್ತು ಬ್ಲಾಕ್ ಮನಿ ತರ್ತಿ ಒಂದು, ಅದು ತರಿಲ್ಲ. ಮತ್ತು ಸಾವುಕಾರ ಮಂದಿ ಅದಾನಿಗಳು ಅಂಥವ್ರಿಗೆ ಲಕ್ಷಾಂಗಟ್ಟಲೆ ಸಾಲ ಮನ್ನಾ ಮಾಡ್ತಾರೆ. ಅದೇ ರೈತರು ಮಾಡಿದರೆ ಹೆಲ್ಪ್ ಆಗುತ್ತೆ. ಅದು ಬರೀ ಹಿಂಗೆಲ್ಲ ಸ್ಕ್ಯಾಮ್ ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ. ಇಂಥ ಸರ್ಕಾರ ಬಂದರೆ ಇನ್ನು ಒಂದು 10 ವರ್ಷದಲ್ಲಿ ನಮ್ಮ ಭಾರತನ ಮಾರ್ಬಿಡ್ತಾರೆ. ನಾವು ಅದೇ ಬೇರೆ ಖಾಸಗಿ ಕೈ ಕೆಳಗಡೆ ಕೆಲಸ ಮಾಡಿಕೊಂಡು ನಾವು ಜೀತದಾಳಾಗಿ ಅವಾಗಿತ್ತೆಲ್ಲ ಪರಿಸ್ಥಿತಿ, ಆ ಪರಿಸ್ಥಿತಿ ತರ್ತಾರೆ BJP ಪಕ್ಷ ಬಂದರೆ. ಅದೇ ಕಾಂಗ್ರೆಸ್ ಪಕ್ಷ ಬಂದರೆ ರೈತರಿಗೆಲ್ಲ ಅವರೆಲ್ಲ ಹೆಲ್ಪ್ ಮಾಡ್ತಾರೆ. ಮತ್ತು ಎಲ್ಲಿ ಎಜುಕೇಟೆಡ್ ರಾಹುಲ್ ಗಾಂಧಿ ಅವರು ಮತ್ತು ಯುವ ಜನಗಳಿಗೆ ಉದ್ಯೋಗ ಅಂತೂ ಪಕ್ಕ ಕೊಡ್ತಾರೆ. ಮತ್ತು ರೈತರಿಗೆ ಮಾತ್ರ ಅವ್ರ ಕಡೆಯಿಂದ ಅದು ಮೊದಲಿಂದ ನೋಡ್ಕೊಂಡ್ಬಂದಿದ್ದೀವಿ, ಇಂದಿರಾ ಗಾಂಧಿ ಕಾಲದಿಂದ ನೋಡ್ಕೊಂಡ್ಬಂದಿದ್ದೀವಿ. ರೈತರ ಪರವಾಗಿ ಅವ್ರು ಯಾವಾಗಲೂ ನಿಂತ್ಕೊತಾರೆ ಕಾಂಗ್ರೆಸ್ ಪಕ್ಷದವರು. ಅದಕ್ಕೆ ನಾನು ಹೇಳೋದು ಜನತೆಗಳಿಗೆ, ನೀವು ಆ ವ್ಯಕ್ತಿ ಈ ವ್ಯಕ್ತಿ ನೋಡಬೇಡಿ. ಈ ಸತಿ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸಿ ರಾಹುಲ್ ಗಾಂಧಿನ ಪ್ರಧಾನಮಂತ್ರಿ ಮಾಡಿದ್ರೆ ನಮ್ಮ ದೇಶ ಒಂದು ರೇಂಜಿಗೆ ಇರುತ್ತೆ ಮತ್ತು ಅಭಿವೃದ್ಧಿ ಹೊಂದುತ್ತೆ. ಮತ್ತು ಮೋದಿ ಕೈಲಿ ಕೊಟ್ಟರೆ ಈ ದೇಶನ ಮಾರಾಕ್ತಾರೆ. ನೀವು ಮತ್ತೆ ಹಳೆಯ ಪರಿಸ್ಥಿತಿಯಲ್ಲಿ ಬೇರೆ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡು ಜೀತಗಳಾಗಿ ಬಾಳ್ಬೇಕಾಗುತ್ತೆ. ಸಾಹುಕಾರಾಗಿ ಇರ್ತಾರೆ, ಬಡವ್ರ ಮಂದಿ ಆಗಿರ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಸತಿ ಕಾಂಗ್ರೆಸ್ ಪಕ್ಷದ ಪ್ರಧಾನಿಯಾದ ರಾಹುಲ್ ಗಾಂಧಿಯನ್ನು ಗೆಲ್ಲಿಸಿ ಅವರಿಗೆಲ್ಲ ವೋಟ್ ಮಾಡಿ ಅಂತ ಹೇಳ್ತೀನಿ. ಸರ್ ನಮಸ್ಕಾರ, ತಮ್ಮ ಹೆಸರು? ಮಾಂತೇಶ್ ಅಂತ. ಏನು ಕೆಲಸ ಮಾಡ್ತೀರಿ ಸರ್? ಸರ್ ನಾವು ರೈತರು. MP ಎಲೆಕ್ಷನ್ಸ್ ಬಗ್ಗೆ ಏನಿದೆ ಸರ್ ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಮೋದಿ ಬರ್ಬೇಕಂತ ಸರ್. ಯಾಕೆ? ಅವರು ಮಾಡಿದಾರಲ್ಲ ಒಳ್ಳೆ ಕೆಲಸ, ಒಳ್ಳೆ ಇದು ನೋಡ್ತಾ ಇದ್ದಾರೆ ಜನಗಳು ಅಲ್ವಾ? ಈಗ ಕಾಂಗ್ರೆಸ್ ಬಂದು ಏನು ಮಾಡಿದೆ? ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟು ದೇಶ ಎಲ್ಲ ದಿವಾಳಿ ಆಗಿ ಹೋಗಿದೆ. ಅದಕ್ಕೆ ನಾವೆಲ್ಲ ಈ ಸತಿ ಇದು ಮಾಡ್ಬೇಕಂತ. ನಾವು ಹೋದ ಸತಿ ಎಲ್ಲ ನಾವು ಕಾಂಗ್ರೆಸ್ಗೆ ಮಾಡಿದ್ದು. ಈ ಸತಿ ನಮಗೆ ಅರ್ಥ ಆಗಿಬಿಟ್ಟು ನಾವು ಚೇಂಜ್ ಆಗಿದ್ದೀವಿ. ಈಗ MP ಕ್ಯಾಂಡಿಡೇಟ್ಸ್ ಬಗ್ಗೆ ಏನಿದೆ? ಕ್ಯಾಂಡಿಡೇಟ್ಸ್ ನಮಗೆ ಬೇಡ, ಮೋದಿ ಮೇನ್. ಇಲ್ಲೆಲ್ಲ ಕ್ಯಾಂಡಿಡೇಟ್ಸ್ ಬೇಕಾಗಲ್ಲ, ನಮಗೆ ಮೋದಿನೇ ಮೇನ್. ಅಣ್ಣ ನಮಸ್ಕಾರ. ನಮಸ್ಕಾರ, ಮಾರುತಿ. ಏನು ಕೆಲಸ ಮಾಡ್ತೀರಿ? ಪೇಂಟ್ ಕೆಲಸ. ಹೇಳ್ರಿ, ಇವಾಗ MP ಎಲೆಕ್ಷನ್ಸ್ ಬಗ್ಗೆ ಏನಿದೆ ನಿಮ್ಮ ಅಭಿಪ್ರಾಯ? ಕಾಂಗ್ರೆಸ್ ಬಂದರೆ ಚೆನ್ನಾಗಿ. ಯಾಕೆ? ಅವ್ರು ಅಭಿವೃದ್ಧಿ ಮಾಡ್ತಾರೆ. ಏನೇನು ಅಭಿವೃದ್ಧಿ ಮಾಡಿದ್ದಾರೆ? ಮಾಡಿದ್ದಾರೆ ಅಭಿವೃದ್ಧಿ. BJP ಒಂದು ಮಾಡಲ್ಲ, ಮಾಡಲ್ಲ. ಆಶ್ವಾಸನೆ ಕೊಡ್ತಾರೆ ಅಷ್ಟೇ, ಅವ್ರೇನು ಮಾಡಲ್ಲ. ಸರ್ ನಮಸ್ಕಾರ, ತಮ್ಮ ಹೆಸರು? ರುದ್ರೇಶ್ ಅಂತ. ಏನು ಕೆಲಸ ಮಾಡ್ತೀರಿ? ಅಲ್ಲಿ ಬೆಲ್ಟ್ ಅಂಗಡಿ. ಹೇಳಿ ಸರ್, ಇವಾಗ MP ಎಲೆಕ್ಷನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ನಾವು ಮೋದಿ, BJP. ಯಾಕೆ? ನಾವು 10 ವರ್ಷದಿಂದ ಮೋದಿ ಸರ್ಕಾರ ನಮ್ಗೆ ಭಾಳ ಇಷ್ಟ ಆಗಿದೆ. ಅದರಿಂದ ಒಂದು ಭ್ರಷ್ಟಾಚಾರ ಇಲ್ಲ, ಏನಿಲ್ಲ. ಸರಿ, ಗೌರ್ಮೆಂಟು ದೇಶ ಉಳಿಬೇಕಂದ್ರೆ ಮೋದಿ ಬೇಕು. ಇಲ್ಲಿ ಚಿತ್ರದುರ್ಗದ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನಿದೆ ಅಭಿಪ್ರಾಯ? ಯಾವ ಕ್ಯಾಂಡಿಡೇಟ್ ಯಾರಾಗಲಿ ಮೋದಿ ಮುಖ ನೋಡಿ ಓಟ್ ಹಾಕೋದು. ಈಗ ನಮ್ಮ ದೇಶದಲ್ಲಿ ಏನಾಗಿದೆ ಅಂತಂದರೆ, ನಮ್ಮ ದೇಶ ಆಳ್ತಕ್ಕಂಥ ಜನ ಬೇಕು ನಮ್ಮ ದೇಶಕ್ಕೆ. ಕಾಂಗ್ರೆಸ್ನಲ್ಲಿ ದೇಶ ಆಳ್ತಕ್ಕಂಥ ಜನ ಇಲ್ಲ. ಈಗ BJPನಲ್ಲಿ ಆಳ್ತಕ್ಕಂಥ ವ್ಯಕ್ತಿ ಇವತ್ತಿಗೆ 10 ವರ್ಷದಿಂದ ಅಧಿಕಾರ ಮಾಡ್ಕೊಂಡು ಇಡೀ ವಿಶ್ವದಲ್ಲೇ ಆತ ಇವತ್ತು ವಿಶ್ವದಲ್ಲಿ ಒಂದು ಸ್ಥಾನ ಪಡ್ತಾನೆ. ಅಂಥವ್ರಿಗೆ ಓಟ್ ಮಾಡ್ತೀರೋ ಏನು ಇಲ್ದಾರಿಗೆ ಓಟ್ ಮಾಡ್ತೀರಿ? ನೀವೇ ಹೇಳ್ಬಿಟ್ರಿ ಇದಕ್ಕೇನು ಹೇಳ್ತೀರಾ ಅಂತ. ಅದರಿಂದ BJP ಓಟ್ ಮಾಡೋದು ನಾವು ಕಾಯಂ ರೀ. ಇಲ್ಲಿ MP ಕ್ಯಾಂಡಿಡೇಟ್ಸ್ ಬಗ್ಗೆ ಅಣ್ಣ, ನಮಗೆ ಕ್ಯಾಂಡಿಡೇಟ್ ಏನು ಗೊತ್ತಿಲ್ಲ. ಹಾಕೋದು ಅಲ್ಲಿ ಮ್ಯಾಗ್ಲಾರ ನೋಡಿ ಹಾಕ್ತೀವಿ ಅಷ್ಟು ನೋಡಿ ಓಟ್ ಹಾಕ್ತೀವಿ. ಪಕ್ಷ ಅಷ್ಟೇ. ಇವತ್ತು ನಮ್ಮ ದೇಶ ಆಳರು ಯಾರಾದ್ರು ಹೇಳ್ರಿ, ದೇಶ ಆಳರು ಹೇಳ್ರಿ. ಇವರು ಯಾವ್ದೋ ಒಂದು ಇದ್ರ ಮೇಲೆ ನಿಂತಾರ ಇವರೆಲ್ಲ. ಟೀ ಮಾಡ್ತಿದ್ದ, ಇವತ್ತು ಏನು ಅವನಿಗೆ ಆಸ್ತಿ ಅಡವು ಏನು ಇಲ್ಲ. ಇವತ್ತು ಇವರೆಲ್ಲ ಒಂದೇ ಒಂದು ಕೋಮಿನ ಮೇಲೆ ಓಟ್ ಕೇಳ್ತಾರೆ. ಆದರೆ BJP ಅವರು ಒಂದು ಕೋಮಿನ ಮೇಲೆ ಓಟ್ ಕೇಳ್ತಾ ಇಲ್ಲ, ಇಡೀ ದೇಶದ ಮೇಲೆ ಓಟ್ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ BJP ಓಟ್ ಮಾಡ್ತೀವಿ. BJP ಅವರು ತುಂಬ ವರ್ಷದಿಂದ ಆಳ್ತಾ ಇದ್ದಾರೆ. ಈ ಸಲ ಎಲ್ಲರಿಗೂ 2000, 1000 ಎಲ್ಲ ಬೆನಿಫಿಟ್ ಕೊಡ್ತಾ ಇದ್ದಾರೆ, ಓಲ್ಡ್ ಏಜ್. ಮತ್ತು ತುಂಬ ರೈಸ್ ಎಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಮತ್ತು ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಸೊ BJPನೇ ಗೆದ್ದರೆ ಒಳ್ಳೆಯದು ಅನಿಸ್ತಾ ಇದೆ. ಕರಾಳ, ದಾವಣಗೆರೆ, ಇಲ್ಲಿ ಗುಲ್ಬರ್ಗದ ಪಾರ್ಟಿ ಆದರೂ BJP ನೋಡಿ ಓಟ್ ಕೊಡ್ತಾರೆ. ಸೊ BJP ಗೆದ್ದರೆ ಒಳ್ಳೆಯದಂತ ಅಭಿಪ್ರಾಯ. ಸರ್ ನಮಸ್ಕಾರ, ತಮ್ಮ ಹೆಸರು? ಮಲ್ಲಿಕಾರ್ಜುನ್ ಅಂತ, ರೈತ ಸಂಘ. ನಾವು ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಅಂತ. ಸರ್ ಹೇಳಿ ಸರ್, MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಸರ್ MP ಎಲೆಕ್ಷನ್ ಬರ್ತಾ ಇದೆ.
ಇವತ್ತು ನಮ್ಮ ಚಿತ್ರದುರ್ಗ ಸಂಪೂರ್ಣವಾಗಿ ಬರಗಾಲ ಕುಡಿಯೋಕ್ಕೆ ತೋಟಗಳು ದನ ಕರುಗಳು ಉಳಿಸ್ಕೊಳ್ಳೋಕ್ಕೆ ಇವತ್ತು ಹರಸಾಹಸ ಪಡ್ತಾ ಇದ್ದಾರೆ. ಇಂಥ ಇದರಲ್ಲಿ ಎಲೆಕ್ಷನ್ ಬಂದಿರೋದು ಭಾಳ ಏನು ಈ ರಾಜಕಾರಣಿಗಳಿಗೆ ತಕ್ಕ ಪಾಠ ಕಲಿಸ್ಬೇಕಾಗತ್ತೆ. ಯಾಕಂತಂದರೆ ನೋಡಿರಿ, ಇವತ್ತು BJP ಸರ್ಕಾರ ಕಳೆದ ಬಡ್ಜೆಟ್ನಲ್ಲಿ ಕೇಂದ್ರ ಸರ್ಕಾರ 5,300 ಕೋಟಿ ರೂಪಾಯಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಎತ್ತಿಟ್ಟಿತ್ತು. ಇದುವರೆಗೂ ಆಯಿತು ಒಂದು ನಯಾ ಪೈಸನೂ ಬಿಡುಗಡೆ ಮಾಡಿಲ್ಲ. ಇಲ್ಲಿಗೆ 15 ವರ್ಷ ಆಯಿತು ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ಚಾಲಾಗಿ, ಇದುವರೆಗೂ ಅದು ಮುಕ್ತಾಯ ಆಗಿಲ್ಲ. ಮತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆ ಸಂಪೂರ್ಣ ಬರ ಬಂದತೆ. ಕೇಂದ್ರ ತಂಡ ಏನು ಇದು ಅಧ್ಯಯನ ಮಾಡೋಗೈತೆ, ಇದು ಬರಗಾಲದ್ದು 6 ತಿಂಗಳಾಯಿತು. ಇಲ್ಲಿವರೆಗೂ ಒಂದು ನಯಾ ಪೈಸನೂ ಕೊಟ್ಟಿಲ್ಲ. ರಾಜ್ಯ ಸರ್ಕಾರನೂ ಕೊಟ್ಟಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇವರಿಗೆ ಏನು ರೈತರ ಬಗ್ಗೆ ಒಂದು ಚೂರು ಕಾಳಜಿ ಇಲ್ಲ, ಎರಡು ಪಕ್ಷದವ್ರಿಗಿಲ್ಲ. ಅದರಲ್ಲಂತೂ ನಮ್ಮ ನರೇಂದ್ರ ಮೋದಿಯವರಿಗೆ ರೈತರ ಬಗ್ಗೆ ಎಲ್ಲೆಲ್ಲಿ ಅವ್ರು ಮಾತಾಡೋದಿಲ್ಲ, ರೈತರ ಬಗ್ಗೆ ಏನೇನು ಮಾತಾಡೋದಿಲ್ಲ. ಅವರು ಬರೇ ಐಪೈ ಜೀವನದ್ದೇ ಹೇಳ್ತಾರೆ ಹೊರತು ರೈತ ಇವತ್ತು ಮೋದಿಯಿಂದನೇ ದೇಶ ಉದ್ಧಾರ ಆಗೈತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಖಂಡಿತ ಇಲ್ಲ, ಅದು ಏನಿದ್ರು ಉದ್ಧಾರ ಆಗಿದ್ದು ಅಂತಂದರೆ ರೈತರಿಂದನೇ ದೇಶ ಇವತ್ತು ಉಳಿದಿರೋದಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಈಗ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನೇನು MP ಕ್ಯಾಂಡಿಡೇಟ್ಸು ಇವತ್ತು ಏನು ಚಂದ್ರಪ್ಪರು ಕಳೆದ ಎಲೆಕ್ಷನ್ನಲ್ಲಿ ಸೋತಿದ್ರು. ಆದರೆ ಅವರು ಮೊದಲು ಏನು ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುದಾನ ತಂದು ಕೆಲಸ ಮಾಡಿ ಮುಗಿಸಿದರೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಇವತ್ತು ಏನು ಭಾಳ ಅನುಕೂಲ ಆಗ್ತಿತ್ತು. ಇವತ್ತು ಕುಡಿಯೋ ನೀರು ಇಲ್ಲ. ಇವತ್ತು ನಾವು ನಾರಾಯಣಸ್ವಾಮಿ ಕಚೇರಿ ಮುಂದೆ 5,300 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕಂತ ನಾವು 32 ದಿನ ನಾವು ಇವತ್ತು ಜಿಲ್ಲಾ ಪಂಚಾಯತಿ ಕಚೇರಿ ಮುಂದೆ ನಾವು ಚಳುವಳಿ ಮಾಡಿದ್ವಿ. ಆದರೆ ಕಳೆದ ಸರಿ BJP ಸರ್ಕಾರ ಇತ್ತು, ಕೇಂದ್ರದಲ್ಲಿ BJP ಸರ್ಕಾರ ಇತ್ತು. ಆದ್ರೂ ಏನು ಭದ್ರಾ ಮೇಲ್ದಂಡೆ ಇದಕ್ಕೆ ಅವರು ಕೆಲಸ ಮಾಡಿಲ್ಲ. ಅವರು ಇವತ್ತು ನಮ್ಮ 25 ಜನ MP-ಗಳಿದಾರಲ್ಲ, ಇವ್ರು 25 ಜನ MP-ಗಳು ಮೋದಿ ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ, ಏನು ಅನುದಾನ ತರೋಕ್ಕೂ ಆಗೋದಿಲ್ಲ ಅಂತ ನಾವು ಘಂಟಾಘೋಷವಾಗಿ ಹೇಳಬೇಕಾಗುತ್ತೆ. ಯಾಕಂತಂದರೆ ಈ ಪ್ರಜಾಪ್ರಭುತ್ವದಲ್ಲಿ ಅವರು ಎಲ್ಲರನ್ನೂ ಇವತ್ತು ಈ ವಿಶ್ವಾಸಕ್ಕೆ ತಗೊಬೇಕು. ಆದರೆ ಇವರು MP-ಗಳು ಯಾರು ಅವರು ಹತ್ತಿರಕ್ಕೂ ಹೋಗೋಕ್ಕಾಗಲ್ಲ, ಏನು ಅನುದಾನನೂ ಬಿಡೋಕ್ಕಾಗಲ್ಲ. ಇಷ್ಟು ನಡೀತಾರೆ. ದಿನದಲ್ಲಿ ಮೋದಿ ಅಂತ ಸರ್ಕಾರ ಯಾರೂ ಮಾಡೋಕ್ಕಾಗಿಲ್ಲ. ರಾಹುಲ್ ಗಾಂಧಿ ಅಂಥ ಮೋದಿ ಪ್ರಧಾನಿ ಆಗೋಂಥದ್ದು ಹಾಕಿಲ್ಲ. BJPಗೆ ವೋಟ್ ಮಾಡ್ಬೇಕಂತ ನಾವು ಇವತ್ತು ಮೋದಿ ಟೀ ಮಾರ್ತಿದ್ದ. ಇವತ್ತು ಅವ್ನ ಸಂಬಳ ದುಡ್ಡಲ್ಲಿ ತಿಂಗಳಿಗೆ ಏನು ಬರುತ್ತೆ ಅದನ್ನು ನಮ್ಮಂಥರಿಗೋಸ್ಕರ ಇಟ್ಕೊಂಡ್ರೆ ಅವನ ಆಸ್ತಿ ಅಡವು ಏನೂ ಮಾಡಿಲ್ಲ. ಅವ್ನ ಬಂಗ್ಲೆ ಯಾವುದಿಲ್ಲ, ಯಾವುದು ಆಸ್ತಿ ಇಲ್ಲ. ಅಷ್ಟು 4 MLAs ಎಲ್ಲ ಆದಾಗೂ ಅವನು ಯಾವುದೂ ಮಾಡಿಲ್ಲ. ಅಹಮದಾಬಾದಲ್ಲಾದರೂ ಅವನಿಷ್ಟು ಇಲ್ಲ. ಈಗ ಅದಕ್ಕೋಸ್ಕರ ನಾವು ಜನತೆಗೆ ಏನು ಹೇಳೋದಂದರೆ, ಈಗ MLA MP ಯಾವ್ದಕ್ಕನ್ನ ಹಾಕ್ರಿ, ಈಗ ಮೋದಿಗೆ ಹಾಕ್ರಿ, ನಮ್ಮ ದೇಶ ಉಳಿಸ್ತಾನೆ, ಅಷ್ಟೇ ಹೇಳೋದಷ್ಟೇ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಏನಿಲ್ಲ, ಕಾಂಗ್ರೆಸ್ ಬಂದರೆ ಚೆನ್ನಾಗಾಯ್ತು ಅನಿಸ್ತು. ಯಾಕೆ? ನಮಗೆ ಒಳ್ಳೇದು ಮಾಡುತ್ತಂತ ನಮ್ಮ ಬೈಕ್ ಆಯಿತು. ಕಾಂಗ್ರೆಸ್ ಬರಲ್ಲ ಅಂತ ಇಷ್ಟಪಡ್ತೀವಿ. ಏನೇನು ಅಭಿವೃದ್ಧಿ ಕಾರ್ಯಗಳನ್ನು ತಂದಿದ್ದಾರೆ, ಒಳ್ಳೆಯದೇ ಮಾಡಿದ್ದಾರೆ. ಕಾಂಗ್ರೆಸ್ ಬರ್ಬೇಕಂತ ನಾವು ಇದು ಮಾಡ್ತೀವಿ. ಇಲ್ಲಿ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಏನಿಲ್ಲ, ನಮಗೇನು, ನಾವು ಕಾಂಗ್ರೆಸ್ನರ. ಸರ್ ನಮಸ್ಕಾರ, ತಮ್ಮ ಹೆಸರು? ವಿಶ್ವನಾಥ ಸ್ವಾಮಿ ಅಂತ. ಏನು ಕೆಲಸ ಮಾಡ್ತೀರಿ ಸರ್? ನಾವು ಆಡಿಟ್ರು. ಸರ್ ಇವಾಗ MP ಎಲೆಕ್ಷನ್ಸ್ ಬಗ್ಗೆ ಏನಿದೆ ನಿಮ್ಮ ಅಭಿಪ್ರಾಯ? MP ಎಲೆಕ್ಷನ್ ಬಗ್ಗೆ ಅಂದರೆ ನಾವು ಮೋದಿಗೆ ಸಪೋರ್ಟ್ ಮಾಡೋಣ ಅಂತ ಇದ್ದೀವಿ. ಯಾಕೆ? ಯಾಕಂದರೆ ಅವರು ದೇಶನ ಉನ್ನತ ಮಟ್ಟದಲ್ಲಿ ತಗೊಂಡು ಹೋಗ್ತಿದ್ದಾರೆ. ಆಮೇಲೆ ಈ ಪ್ರತಿಯೊಂದು ಉನ್ನತ ಮಟ್ಟದಲ್ಲಿ ಅಂದರೆ ಪ್ರತಿಯೊಂದು ಬೆಳವಣಿಗೆಯಲ್ಲಿ ಭಾಳ ಇಂಪ್ರೂವ್ ಆಗಿದೆ. 100ಕ್ಕೆ 85% ನಮಗೆ ಭಾಳ ಚೆನ್ನಾಗಿದೆ. ಅದನ್ನು ನಾವು ಮೋದಿನೇ ಭಾಳ ಲೈಕ್ ಮಾಡೋದು. ಇಲ್ಲಿ ಚಿತ್ರದುರ್ಗದ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನಿದೆ ಸರ್? ಚಿತ್ರದುರ್ಗ MP ಕ್ಯಾಂಡಿಡೇಟ್ಸ್ ಅಂದರೆ ಇಲ್ಲಿ ಚಂದ್ರಪ್ಪರವರು ಹಳೆ ಕ್ಯಾಂಡಿಡೇಟು. ಈಗ ಇವರು ಗೋವಿಂದ ಕಾರಜೋಳ ಅಂತ ಇದ್ದಾರೆ, ಅವರು ಹೊಸ ಕ್ಯಾಂಡಿಡೇಟು. ನಮಗೆ ತಿಳಿದ ಮಟ್ಟಿಗೆ ಏನಪ್ಪ ಅಂದರೆ ಮೋದಿ ನೋಡಿ ಓಟ್ ಹಾಕ್ತಾರೆ ಅಷ್ಟೇ, ಈ ಕ್ಯಾಂಡಿಡೇಟ್ ನೋಡಲ್ಲ. ಇಲ್ಲಿ ಹಂಗೆ ಪೈಪೋಟಿ ಇದೆ ಅನ್ಸುತ್ತೆ. ಕಾಂಪಿಟೇಷನ್ ಅಂತೂ 100%. ಮೋಸ್ಟ್ಲಿ ಮೋದಿ ನೋಡಿ ಓಟ್ ಹಾಕೋದು ಎಲ್ಲರೂ. ಗೋವಿಂದ ಕಾರಜೋಳನ ಯಾರು ನೋಡಿಲ್ಲ. ಈಗ ಮೋದಿ ನೋಡಿ ನಾವು ಓಟ್ ಹಾಕ್ತೀವಿ ಅಷ್ಟೇ. BJP ಅದನ್ನೇ ಹೇಳಿದ್ದು, ಮೋದಿ ನೋಡಿ ನಾವು ಓಟ್ ಹಾಕ್ತೀವಿ. ಹಂಗಾಗಿ ಸಾಮಾನ್ಯ ಕಾಂಪಿಟೇಷನ್ ಅಂತ ಇದೆ. ಸೆಂಟ್ರಲ್ನಲ್ಲಿ 100% ಮೋದಿನೇ ವಿನ್ ಆಗೋದು. ನಮ್ಮ ಇಲ್ಲಿ ಕೈಗೆಟುಕುವಂಥ ಕ್ಯಾಂಡಿಡೇಟಿಗೆ ಹಾಕ್ಯಾರೆ. BN ಚಂದ್ರಪ್ಪ ಅವರು 2013ರಿಂದ MP ಇದ್ದರು, ಹೋದ ಸರಿ ಸೋತಿದ್ರು. ಆದವ್ರ ಕ್ಷೇತ್ರ ಬಿಟ್ಟು ಎಲ್ಲೂ ಹೋಗಿಲ್ಲ. ನೆಕ್ಸ್ಟ್ ಒಂದು ಏನಪ್ಪ ಅಂದರೆ ಬಾಗಲಕೋಟೆಯಿಂದ ಬಂದಿರೋ ಗೋವಿಂದ ಕಾರಜೋಳ ಅವರವರು ಇಲ್ಲಿ ಕೈಗೆ ಸಿಗಲ್ಲ. ಇವಾಗ ಅಲ್ಲೇ ಇಲ್ಲಿ ಹೆಂಗಿರ್ತಾರೆ, ಗೆಲ್ತಾರೆ, ಮೋದಿ ನೋಡಿ ಓಟ್ ಹಾಕಿದರೆ ಗೆಲ್ತಾರೆ, ಹೋಗ್ತಾರೆ, ಅವರು ಕಾನ್ಸ್ಟಿಟ್ಯೂನ್ಸಿಲಿ ಅವ್ರು ಇರ್ತಾರೆ. ಇಲ್ಲಿ ಹೆಂಗಿರ್ತಾರೆ, ಇವರು ಚಂದ್ರಪ್ಪ ಅವರು ಇಲ್ಲೇ ಇರ್ತಾರೆ, ಸ್ಥಳೀಯರಾಗಿದ್ದಾರೆ. ಅವ್ರಿಗೆ ಓಟ್ ಕೊಟ್ಟರೆ ಅಭಿವೃದ್ಧಿ ಆಗುತ್ತೆ ಮತ್ತು ಜನಕ್ಕೆ ಒಳ್ಳೆಯದಾಗುತ್ತೆ. ಯಾವ ಜಾತಿ ಭೇದ ಭಾವ ಏನಿಲ್ಲ ಅವ್ರ ಹತ್ರ. ಒಳ್ಳೆ ರಾಜಕಾರಣಿ, ಸಜ್ಜನಶೀಲತೆ ರಾಜಕಾರಣಿ ಅವರು. ಅದೇ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತೀವಿ. ಸರ್ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ಮನೋಹರ್ ಅಂತೇಳಿ ಸರ್.
ಸರ್ ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ? ಸರ್ MP ಎಲೆಕ್ಷನ್ ಬರ್ತಾ ಇದೆ, ನಮಗೆ ಒಂದು ಕಡೆ ಸಂತೋಷನ ಆಗ್ತಿದೆ, ಒಂದು ಕಡೆ ದುಃಖನ ಆಗ್ತಾ ಇದೆ. ಸಂತೋಷ ಯಾಕೆ? ಸಂತೋಷ ಯಾಕೆಂದರೆ ನಮ್ಮ ನರೇಂದ್ರ ಮೋದಿಯವರು 10 ವರ್ಷದಿಂದ ಈ ಒಂದು ಪ್ರಗತಿಪರ ಕೆಲಸಗಳೆಲ್ಲ ಮಾಡಿದ್ದಾರೆ. ಏರ್ಪೋರ್ಟ್ ಇರ್ಬೋದು ಅಥವಾ ಕಾರ್ಗಿಲ್ ಇದರಲ್ಲಿ ಯುದ್ಧ ಮಾಡ್ತಿರೋವಂಥ ಸೇನೆಗಳಿಗೆ ಸಾಕಷ್ಟು ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಮತ್ತು ಇತ್ತೀಚೆಗೆ ರಾಮ ಮಂದಿರ ಉದ್ಘಾಟನೆ ಮಾಡಿದ್ದು ನಮಗೆ ಎಲ್ಲೆಲ್ಲಿ ಸಂತೋಷ. ಯಾಕೆ ದುಃಖ ಅಂದರೆ ಅವ್ರನ್ನ ಸೋಲಿಸ್ಬೇಕು ಅಂತೇಳಿ ಇತರ ಪಕ್ಷಗಳು ಮತ್ತೊಂದು ಕೆಲವರೆಲ್ಲ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ. ಆದರೂ ನಮ್ಮ ನರೇಂದ್ರ ಮೋದಿಯವರೇ ಗೆದ್ದು ಬರಬೇಕು ಅಂತೇಳಿ ನಮ್ಮ ಆಶಯ ಸರ್. ಇದೇ ನನ್ನ ಒಂದು ಕೋರಿಕೆ. ಬೇಕು ನರೇಂದ್ರ ನಂಬರ್ 1. ನಮ್ಮದು ಕಾಂಗ್ರೆಸ್ಸು, ನಾವು ಕಾಂಗ್ರೆಸ್ಸರು, ಅಪ್ಪಟ ಕಾಂಗ್ರೆಸ್ಸು. ನಾವು ಸಿದ್ದರಾಮಯ್ಯನ 5 ಗ್ಯಾರಂಟಿ, ಆಮೇಲೆ ಅವರ ವ್ಯಕ್ತಿತ್ವ, ಅವರು ನಿಯತ್ತಿನ ಒಂದು ಇದಕ್ಕೆ ನಾವು ಯಾವತ್ತೂ ಕಾಂಗ್ರೆಸ್ಗೆ ಈಗ MP ಕ್ಯಾಂಡಿಡೇಟ್ಸ್ ಬಗ್ಗೆ ನಿಮ್ಮ MP ಕ್ಯಾಂಡಿಡೇಟ್ಗೆ ನಾವು ಹಲವು ಸತಿ ಗೆಲ್ಲಿಸಿದ್ವಿ, ಈಗಲೂ ಗೆಲ್ಲಿಸ್ತೀವಿ. ಚಂದ್ರಪ್ಪ, MP ಎಲೆಕ್ಷನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಸರ್ MP ಎಲೆಕ್ಷನ್ನು ದೇಶದ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಇವತ್ತು ವೋಟ್ ಮಾಡಬೇಕಾಗಿದೆ. ಈಗ ನಾವು ಹಿಂದೆ ಸ್ವಾತಂತ್ರ್ಯ ಬಂದ ಕಿಲಿಗೂ ಕಾಂಗ್ರೆಸ್ ರಾಜ್ಯಭಾರ ಮಾಡಿದೆ. ಇಲ್ಲಿ ಆ ರಾಜ್ಯಭಾರದಲ್ಲಿ ಅವರು ಕೆಲಸ ಮಾಡಿಲ್ಲ ಅಂತ ನಾನು ಹೇಳಲ್ಲ. ಇಂಪ್ರೂವ್ಮೆಂಟ್ಸ್ಗಳನ್ನು, ಡೆವಲಪ್ಮೆಂಟ್ಗಳನ್ನು ತಗೊಂಡಾಗ ನೀವು ಹೈವೇಸ್ ತಗೊಳ್ಳಿ, ಏರ್ಪೋರ್ಟ್ಗಳು ತಗೊಳ್ಳಿ, ಜನಜೀವನದ ಮಟ್ಟಗಳನ್ನು ತಗೊಳ್ಳಿ, ಗೊತ್ತಾಯ್ತಾ, ಇವೆಲ್ಲವೂ ಸುಧಾರಿಸಿದ್ದಾರೆ. ಬಟ್ 10 ವರ್ಷದಲ್ಲಿ ಮೋದಿ ಸುಧಾರಿಸಿದಷ್ಟು ಸುಧಾರಣೆಗಳನ್ನು ತಂದಷ್ಟು ತಂದಿಲ್ಲ. 370 ಆರ್ಟಿಕಲ್ 370 ಅಂತೂ ಎನಾರ್ಮಸ್. ಇಂಡಿಯಾವನ್ನು ನಮ್ಮ ಪಾಲಿಗೆ ತಗೊಂಡು ಅಂದಿನ ಕಾಂಗ್ರೆಸ್ ಸರ್ಕಾರ ಆ 370ಯನ್ನು ರದ್ದು ಮಾಡೋಕ್ಕೆ ಹಿಂದೆ ಮುಂದೆ ನೋಡಿತು. ಮುಖ್ಯವಾದ ಪಾಯಿಂಟು. 2ನೇ ಪಾಯಿಂಟು, ರಾಮ ಮಂದಿರವನ್ನು ಕಟ್ಟಬೇಕಾದ್ರೆ ರಾಮ ಒಬ್ಬ ಊಹಾ ವ್ಯಕ್ತಿ ಅಥವಾ ಕಾಲ್ಪನಿಕ ವ್ಯಕ್ತಿ ಅಂತೇಳಿ ಇವರು ಕೋರ್ಟಿಗೆ ಕಾಂಗ್ರೆಸ್ನವರು ಮಾಡಿದರು. ಅದು ಸರಿಯಲ್ಲ. ಯಾಕೆಂದರೆ ಅದು ಹಿಂದೂಗಳ ನಂಬಿಕೆ, ಅದು ಹಿಂದೂಗಳ ನಂಬಿಕೆ ನಮಗೆ. ಅದು ರಾಮ ಎಲ್ಲರಿಗೂ ದೇವರ ರೂಪದಲ್ಲಿ ನೋಡ್ತೇವೆ, ಅವನ ಆದರ್ಶ ಗುಣಗಳನ್ನು ಪಾಲನೆ ಮಾಡ್ಕೊಳ್ಳೋಕ್ಕೆ ನೋಡ್ತೇವೆ. ಆದ್ದರಿಂದ ಅಂತಹ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ನಾನೊಬ್ಬ ಹಿಂದೂ ಆಗಿ ನನಗೆ ಹೆಮ್ಮೆ ಅನಿಸುತ್ತೆ. ನಂತರ ಇನ್ನೂ ಒಂದು ಏನಾಗಿದೆ ಅಂದರೆ, ನಂತರ ಈ MLA ಎಲೆಕ್ಷನ್ ಆದಮೇಲೆ, ಇಲ್ಲಿ MLA ಎಲೆಕ್ಷನ್ ಆದಮೇಲೆ ಈ ರಾಜ್ಯದಲ್ಲಿ ನನಗೆ ಅನಿಸುತ್ತೆ ಎಲ್ಲ ದೌರ್ಜನ್ಯಗಳು ಭಾಳ ನಡೀತದೆ. ಈ ಜಾತಿಗಳ ನಡುವೆ ದೌರ್ಜನ್ಯಗಳನ್ನು ಜಾಸ್ತಿ ಮಾಡಿದೆ. ಇಂಥ ದೌರ್ಜನ್ಯಗಳು ನಡೀತಿರಲಿಲ್ಲ. ನೋಡಿ, ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇರ್ಬೋದು, ಮೊನ್ನೆ ಹುಬ್ಳಿಯಲ್ಲಿ ನೇಹಾ ಅಂತಕ್ಕಂಥ ಹುಡುಗಿಯನ್ನು ಕ್ಯಾಂಪಸಲ್ಲಿ ಇರಿದು ಶಾಕು ಹಾಕಿ ಕೊಲೆ ಮಾಡ್ತಾರೆ ಅಂತಂದರೆ ಅದು ಎಷ್ಟು ಇವರ ಕಾನೂನೇ ವೈಫಲ್ಯವನ್ನು ತೋರಿಸ್ತದೆ ಅಂತ. ಮತ್ತು ಕೊಡಗಿನಲ್ಲಿ ಕ್ಯಾನ್ವಾಸ್ ಮಾಡಬೇಕಾದ್ರೆ ಕಾರ್ನ ಹತ್ತಿಸಿ ಸಾಯಿಸ್ತಾರೆ ಅಂತಂದರೆ ಎಷ್ಟು ದ್ವೇಷ ಅಸೂಯೆಗಳನ್ನು ಈ ಸರ್ಕಾರ ಬೆಳೆಸ್ತಾ ಇದೆ. ಈ ಘಟನೆಗಳು ಹಿಂದೆ ನಡೆದಿಲ್ಲ ಅಂತಲ್ಲ, ಎಲ್ಲೋ ಒಂದು ನಡೆದಿರ್ಬೋದು, ಆದರೆ ಇವತ್ತು ಭಾಳ ಘಟನೆಗಳು ನಡೀತದವೆ. ಇದು ಎಲ್ಲವೂ ಏನಂತ ಒಂದು ಸಮುದಾಯವನ್ನು ಇವರು ಪೋಷಿಸ್ತದಾರೇನೋ ಅನ್ನೋಂತಕ್ಕಂಥದ್ದು ಭಾವನೆ. ಈಗ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದರು, ಇನ್ನೂ ಅದೇನು ರಿಪೋರ್ಟೇ ಬಂದಿಲ್ಲ. ಆಲೇ ನಮ್ಮ ಸಹೋದರರು ಅವರಲ್ಲ ಅಂತೇಳಿದರು. ರಾಮೇಶ್ವರಂ ಕೆಫೆದು ಇನ್ನೂ ರಿಪೋರ್ಟೇ ಬಂದಿಲ್ಲ, ತನಿಖೆ ಬಂದಿಲ್ಲ, ಏನೂ ಬಂದಿಲ್ಲ. ಇವ್ರು ಏನು ಹೇಳಿದರು, ಅದು ಏನೋ ಇದು ವ್ಯಾಪಾರದ ವೈಷಮ್ಯದಲ್ಲಿ ಆಗಿದೆ ಅಂತೇಳಿ ಇವರೇ ಮಿನಿಸ್ಟ್ರುಗಳೇ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಕನ್ಕ್ಲೂಷನಿಗೆ ಬಂದುಬಿಡ್ತಾರೆ. ಅಂದರೆ ಇವ್ರ ಕೈ ಕಡಿಯಲ್ಲಿ ಮಾಡ್ತಕ್ಕಂಥ ಡಿಪಾರ್ಟ್ಮೆಂಟು ಏನಾಗಬೇಕು, ಅದೇ ಕನ್ಕ್ಲೂಷನ್ಗೆ ಬರಬೇಕು. ಆ ಥರ ಇವರೇ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಅದು ಅಲ್ಲ, ಗೊತ್ತಾಯ್ತಾ. ಕನ್ಕ್ಲೂಷನ್ ಆಗಿ ಎನ್ಕ್ವೈರಿ ಆದಮೇಲೆ ಅವ್ರು ಏನು ಬರುತ್ತೋ ಅದು ವಾಸ್ತವ ಏನು ಬರುತ್ತೋ ಅದು ಬರಲಿ. ಇವರು ಆ ಥರ ಮೊದಲೇ ಇವರು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಕ್ಕಂಥದ್ದು ಅಲ್ಲ. ಆದ್ದರಿಂದ ನಮಗೆ ಜೊತೆಗೆ ದೇಶದ ಭದ್ರತೆಗೆ ಅವತ್ತಿನ ಮಿಲ್ಟ್ರಿ ಸಿಸ್ಟಮಲ್ಲೂ ಇವತ್ತಿನ ಮಿಲ್ಟ್ರಿ ಸಿಸ್ಟಮಲ್ಲಿ ಸುಧಾರಣೆಗಳನ್ನು ನೆನೆಸ್ಕೊಂಡ್ರೆ ಅವ್ರು ಏನು ಸುಧಾರಣೆಗಳಾಗಿದ್ದಾವೆ ಅಂತ ಅಲ್ಲಿ ವರ್ಕ್ ಮಾಡೋರನ್ನೇ ಕೇಳಬೇಕು. ಜೊತೆಗೆ ಆ ಮಿಲ್ಟ್ರಿಯಿಂದ ನಿವೃತ್ತಿಯಾಗಿ ಬಂದಿರತಕ್ಕಂಥ ವ್ಯಕ್ತಿಗಳಿದಾರಲ್ಲ ಅವ್ರನ್ನ ಕೇಳಿದರೆ ಭಾಳ ಸವಿವರವಾಗಿ ಹೇಳ್ತಾರೆ ಸರ್. ಅದಕ್ಕೆಲ್ಲ ಪರಿಹಾರ ಮೋದಿನೇ. ಸದ್ಯದಲ್ಲಿ ಆ ಪರ್ಯಾಯ ವ್ಯಕ್ತಿ ಈ ಸಾರಿ ಮೋದಿ ಇಲ್ಲ. ಮೋದಿ ಅಂತವ್ರು ಬರ್ಬೋದು, ಮೋದಿನೇ ಫೈನಲ್ ಅಂತಲೂ ನಾನು ಹೇಳ್ತಾ ಇಲ್ಲ. ಮೋದಿ ಅಂತಾರೆ ಬರಬೇಕು ಅಂತ ಹೇಳ್ತಿರೋದು. ಅಂದರೆ ಆ ಆ್ಯಟಿಟ್ಯೂಡ್ ಇರ್ತಕ್ಕಂಥವ್ರು, ದೇಶವನ್ನು ಉದ್ಧಾರ ಮಾಡ್ತಕ್ಕಂಥವ್ರು. ನೋಡಿ, 5ನೇ ಸ್ಥಾನದಲ್ಲಿ ಇವತ್ತು ಭಾರತ ಬಂದಿದೆ. ನಮ್ಮ ಭಾರತವನ್ನು ಗೌರವ ಕೊಡ್ತಿರಲಿಲ್ಲ, ಬೇರೆ ದೇಶಗಳಲ್ಲಿ ಹೋದಾಗ ಗೌರವ ಕೊಡ್ತಿರಲಿಲ್ಲ, ಇವತ್ತು ಗೌರವವನ್ನು ಕೊಡ್ತಿದ್ದಾರೆ. ಆದರೆ ಗೌರವವನ್ನು ಉಳಿಸ್ತಾರೆ. 2ನೇ ಸ್ಥಾನಕ್ಕೆ ತರ್ತೀನಿ ಅಂತೇಳಿ ಇವರು ಮೋದಿ ಖಾತ್ರಿ ಅಲ್ಲ, ಸಂಕಲ್ಪ ಮಾಡಿದ್ದಾರೆ. ಆ ಸಂಕಲ್ಪಕ್ಕೆ ನಾವೆಲ್ಲ ಬೆಂಬಲಾಗಿ ನಿಂತ್ಕೊಳ್ಳೋಣ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಸರ್. ಎಲೆಕ್ಷನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಏನಿಲ್ಲ, ಕಾಂಗ್ರೆಸ್ಸಿಗೆ ಒಳ್ಳೆಯದು. ಈ ಸತಿ 10 ವರ್ಷ ಕೊಟ್ಟಿದ್ದೀವಿ ಅವರಿಗೆ, ಈ ಸತಿ ಕಾಂಗ್ರೆಸ್ಸಿಗೆ ಕೊಡೋಣ. ಏನೇನು ಅಭಿವೃದ್ಧಿ ಬಯಸ್ತಾ ಇದ್ದಾರೆ? ಏನಿಲ್ಲ, ನಮಗೆ ರೋಡಿನ ಸಮಸ್ಯೆ ಇತ್ತು, ರೋಡಿನ ಸಮಸ್ಯೆ ಬಗೆಹರಿಲಿಲ್ಲ. ಮತ್ತು ಇದರ ಪ್ರಾಬ್ಲಮ್ ಭಾಳ ಇದ್ದಾವೆ. ಮೇನ್ ರೋಡಿಂದು
ಬರೀ ಚರಂಡಿ ಕ್ಲೀನ್ ನಗರಸಭೆದು ಯಾರು ಸರಿಯಾಗಿ ಕೆಲಸಗಳು ಮಾಡಲ್ಲ. ಭಾಳ ಬಂದು ಕೇಳಿದ್ದೀವಿ ಹೇಳಿದ್ದೀವಿ, ಯಾರು ರೆಸ್ಪಾನ್ಸ್ ಮಾಡಲ್ಲ ಅದ್ರ ಬಗ್ಗೆ ನಮಗೆ. ಹಂಗೆ ನಿಮ್ಮ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನಿದೆ ಅಭಿಪ್ರಾಯ? ಒಳ್ಳೆ ಕೆಲಸ ಮಾಡೋರಿಗೆ ನಾವು ಹಾಕಬೇಕು ಅಂತ ಇದೆ. ಈ ಸತಿ ಏನು ಚಂದ್ರಪ್ಪ ಅವ್ರು ನಿಂತ್ಕೊಂಡಿದ್ದಾರೆ ಅಂತ ಈ ಸತಿ ನೋಡೋಣ ಅವರಿಗೆ. ಈ ಸತಿ ಸೀಟ್ ಕೊಟ್ಟು ನೆಕ್ಸ್ಟ್ ಟೈಮ್ ಅವರಿಗೆ ಗೊತ್ತಾಗುತ್ತೆ. ಕೆಲಸ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಆಗ್ತೀವಿಲ್ಲ ಅಂದರೆ ಇಲ್ಲ. ನಾವು ಯಾವತ್ತಿದ್ರೂ BJP ಅವ್ರು, ನಾವು ಮೋದಿ ನಾವು. ಯಾಕೆ? ಅವರು ಯಾಕೆ ಏನು ಅಂತ ಕೇಳೋಂಗಿಲ್ಲ. ನಮಗೆ ಶ್ರೀರಾಮ ದೇವಸ್ಥಾನ ಮಾಡಿದ್ರಲ್ಲ, ಅದರಿಂದ ನಮಗೆ ಖುಷಿಯಿಂದ ನಾವು ಯಾದವರು, ನಮ್ಮ ಮನೆ ದೇವರು ಶ್ರೀರಾಮಚಂದ್ರ. ಅದರಿಂದ ಅವ್ರು ಏನು ಮುಂದೆ ಬರಲಿ, ಮುಂದೆ ಬಿಡಲಿ. ಏನಪ್ಪ ಮೋದಿಗೆ ಸರ್, ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಸರ್. ನಮಗೆ ಹೆಂಗೆ ಹ್ಯಾಂಡಿಕ್ಯಾಪ್ಗಳಿಗೆಲ್ಲ ಬಡವರಿಗೆಲ್ಲ ಒಳ್ಳೇದು ಮಾಡ್ತಾರೆ ಸರ್. ನಾವು ನಮ್ಮ ಓಟೆಲ್ಲ BJP ಸರ್. ಅಣ್ಣ ನಮಸ್ಕಾರ, ತಮ್ಮ ಹೆಸರು? ಸರ್ ನನ್ನ ಹೆಸರು ಹನುಮಂತಪ್ಪ ಸಿ. ಏನು ಕೆಲಸ ಮಾಡ್ತೀರಿ? ಸರ್ ನಾನು ಟೀ ವ್ಯಾಪಾರ ಮಾಡ್ತೀನಿ ಸರ್. ಓಕೆ, ಹೇಳಿ. ಇವಾಗ MP ಎಲೆಕ್ಷನ್ಸ್ ಬಗ್ಗೆ ಏನಿದೆ ನಿಮ್ಮ ಅಭಿಪ್ರಾಯ? ಸರ್ ನನಗೆ ಒಳ್ಳೆ ಅಭಿಪ್ರಾಯ ಇದೆ ಸರ್. ಕಾಂಗ್ರೆಸ್ ಬರ್ಬೇಕು ಅನ್ನೋದು ನನ್ನ ಆಸೆ. ಯಾಕೆ? ಯಾಕಂದರೆ ಬಡವರಿಗೆ ಒಳ್ಳೆ ಹೆಲ್ಪ್ ಮಾಡ್ತಾ ಇತ್ತು ಸರ್. 5 ಗ್ಯಾರಂಟಿ ಕೊಟ್ಟಿದ್ದಾರೆ ಸರ್. ಮಹಿಳೆಯರಿಗೆ ಉಚಿತ ಬಸ್ಸು, 2,000 ರೂಪಾಯಿ ದುಡ್ಡು ಹಾಕ್ತಾರೆ. ಕೇಂದ್ರದಲ್ಲಿ ಬಂದರೆ ಅನುಕೂಲ ಆಗುತ್ತೆ. ಯಾಕಂದರೆ BJP ಸರ್ಕಾರ ಇರೋದವರೆಗೆ ನಾವು ಓದಿದ್ದೀವಿ ಸರ್, ಎಲ್ಲಿ ಉದ್ಯೋಗ ಅನ್ನೋದೇ ಸಿಕ್ಕಿಲ್ಲ ನಮಗೆ. ಕಾಂಗ್ರೆಸ್ ಸರ್ಕಾರ ಬಂದರೆ ಒಂದು ಸ್ವಲ್ಪ ಉದ್ಯೋಗಗಳು ನಿರುದ್ಯೋಗಿಗಳು ದೊರೀಬೋದು ಸರ್ ಅಂತ ಒಂದು ಅಭಿಪ್ರಾಯ ನನಗೆ. ನಿಮಗೇನು ಉಪಯೋಗ ಆಗಿದೆ? ಒಳ್ಳೆಯದಾಗಿದೆ ಸರ್, ಸರ್ಕಾರ ಒಳ್ಳೆಯದು. ಯಾಕಂದರೆ ಕಾಂಗ್ರೆಸ್ ಇದ್ದರೆ ನಮಗೆಲ್ಲ ಬಡವ್ರಿಗೆ ಬಗ್ಗರಿಗೆ ಅನುಕೂಲ ಆಗುತ್ತೆ ಸರ್ ಅನ್ನೋದೇ ಒಂದು ಇದು. ಇಲ್ಲಿ MP ಕ್ಯಾಂಡಿಡೇಟ್ಸ್ ಗೊತ್ತಾ? ಇಲ್ಲೇ ಸರ್ ಕಾಂಗ್ರೆಸ್ ಚಂದ್ರಪ್ಪ ಸರ್, ಚಂದ್ರಪ್ಪ ನಿಂತದ. ಹಾಂ, ಥ್ಯಾಂಕ್ ಯು. ಯಜಮಾನ್ರು ನಮಸ್ಕಾರ, ತಮ್ಮ ಹೆಸರು? ತಿಪ್ಪೇಸ್ವಾಮಿ ಅಂತ. ಏನು ಕೆಲಸ ಮಾಡ್ತೀರಿ? ಪೌರ ಕಾರ್ಮಿಕರು ರಿಟೈರ್ ಆಗಿದೆ. ಈಗ MP ಎಲೆಕ್ಷನ್ಸ್ ಬಗ್ಗೆ ಏನಿದೆ ನಿಮ್ಮ ಅಭಿಪ್ರಾಯ? MP ಎಲೆಕ್ಷನ್ ಬಗ್ಗೆ ಕಾಂಗ್ರೆಸ್ಸು ಯಾಕೆ ಅಂತ ಕೇಳ್ತಿದ್ವಿ. ಅದ್ರ ಬಗ್ಗೆ ಯಾಕೆ ಕಾಂಗ್ರೆಸ್ಸು ಸ್ವಲ್ಪ ಬಡವರಿಗೆ ಅನುಕೂಲ ಆಗುತ್ತೆ, ಅನುಕೂಲಗಳನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳ್ತಿದ್ವಿ. ಪ್ರಧಾನಮಂತ್ರಿ ಅವ್ರದ್ದು ಎಲ್ಲ ಯೋಜನೆಗಳೆಲ್ಲ ನಿಮ್ಗೆ ತಲುಪಿದಾವ? ಅವು ತಲುಪಿದಾವೆ. ಏನೇನು ತಲುಪಿದಾವೆ? ಅವೇ ಇದು ಬಡವರಿಗೆ ಆವಾಗ 2,000 ಹಾಕಿದ್ರಲ್ಲ, ಅವು ತಲುಪಿದಾವೆ. MP ಎಲೆಕ್ಷನ್ ಬಗ್ಗೆ ಏನಿದೆ ಸರ್ ನಿಮ್ಮ ಅಭಿಪ್ರಾಯ? ಇಲ್ಲ, ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಪ್ರಯೋಜನ ಕೊಡ್ತಾರೆ. ಆಯಿತಾ? ಈಗ ಕೆಲವರು ಇಲ್ಲಿ ಹೊರಗಡೆಯಿಂದ ಬಂದವರು, ಎಲ್ಲರೂ ಇಬ್ಬರು ಹೊರಗಡೆಯಿಂದ ಬಂದವ್ರೆ. ಬಟ್ ಜನಾಭಿಪ್ರಾಯ ಮೇಲೆ ಡಿಸೈಡ್ ಆಗುತ್ತೆ ಸರ್. ಇಲ್ಲಿ ಯಾರು ಕೆಲಸ ಮಾಡ್ತಾರೆ, ಯಾರು ಉತ್ತಮ ಕೆಲಸ ಮಾಡ್ತಾರೆ ಅನ್ನೋ ಮಾಹಿತಿ ತಗೊಂಡು ಓಟು ಮಾಡಲಿಕ್ಕೆ ಮುಂದಾಗ್ತಾರೆ ಸಾರ್ವಜನಿಕರೆಲ್ಲರೂ ಅಂತ ನನ್ನ ಅಭಿಪ್ರಾಯ ಸರ್. ಈಗ ಇಲ್ಲಿ ಅಭಿವೃದ್ಧಿ ಏನೇನಾಗಿದೆ ಅನ್ಸುತ್ತೆ ಸರ್? ಸರ್ ಸಾಮಾನ್ಯವಾಗಿ ಇಲ್ಲಿ ಯಾವುದು ನಮ್ಮ ಚಿತ್ರದುರ್ಗ ನೋಡಿದ್ರೆ ಯಾವುದೂ ಅಭಿವೃದ್ಧಿ ಅಂತದ್ದು ಕಂಡಿಲ್ಲ. ಭದ್ರಾ ಮೇಲ್ದಂಡೆದು ಒಂದು ಸ್ವಲ್ಪ ಅದು ಹಣ ಬಿಡುಗಡೆ ಆಗಿದ್ದರೆ ಆ ಜನಗಳು ಸಾಮಾನ್ಯರಿಗೆ ರೈತರಿಗೆ ಭಾಳ ಅನುಕೂಲ ಆಗೋದು. ಅದ್ರ ಭದ್ರಾ ಮೇಲ್ದಂಡೆ ಎಲ್ಲ ಕೆಲಸ ಅಷ್ಟು ಮಂದಗತಿಯಲ್ಲಿ ನಡೀತಾ ಇದೆ. ಅದಕ್ಕೆ ಅನುದಾನ ಬಂದಿಲ್ಲ. ಕೇಂದ್ರದ ಅನುದಾನ ಕೊಟ್ಟಿದ್ದರೆ ಪ್ರೋಸೆಸ್ ಆಗೋದು, ಜನಗಳಿಗೆ ಅನುಕೂಲ ಆಗೋದು, ರೈತರಿಗೆ ಅನುಕೂಲ ಆಗೋದು. ಒಂದು ಕಡೆ ಒಂದು ವೇನಲ್ಲಿ ಹೋಗ್ತಾಯಿದ್ರು ಅವಾಗ ಜನ. ಈಗ ಸ್ವಲ್ಪ ಗೊಂದಲದಲ್ಲಿ ಸಿಗಾಕೊಂಡಿದ್ದಾರೆ ಅಂತ ನನ್ನ ಭಾವನೆ ಇದೆ ಸರ್. ಮೋದಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ದೇಶನ ಇದು ಮಾಡ್ತಾ ಇದ್ದಾರೆ, ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಮೋದಿಗೆ ನಾವು ಓಟ್ ಹಾಕೋದು, BJPಗೆ ಓಟ್ ಹಾಕೋದು. ಕಾಂಗ್ರೆಸ್ ಎಲ್ಲ ಫ್ರೀ ಮಾಡಿ ಬಸ್ಸಲ್ಲೆಲ್ಲ ಭಾಳ ಪ್ರಾಬ್ಲಮ್ಮು. ಹಂಗಾಗಿ ಮೋದಿಗೆ ನಾನು ಓಟ್ ಹಾಕೋದು. ಈಗ MP ಎಲೆಕ್ಷನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಮತ್ತೊಮ್ಮೆ ಕಾಂಗ್ರೆಸ್ ಬಂದರೆ ಚೆನ್ನಾಗಿ ನಾನು ಅಷ್ಟೇ ಸರ್. ಒಳ್ಳೊಳ್ಳೆ ನೋಟಿಫಿಕೇಷನ್ಗಳು ಮಾಡಿದ್ದಾರೆ. ಈ ಸರಿ ತುಂಬ ನೋಟಿಫಿಕೇಷನ್ ಆಗಿದೆ KPSC KE ಕಡೆಯಿಂದ. ಹಾಗಾಗಿ ಕಾಂಗ್ರೆಸ್ ಬಂದರೆ ಚೆನ್ನಾಗಿ. ಅದೇ ಚಂದ್ರಪ್ಪರ ಬಂದರೆ ಅನುಕೂಲ ಆಗುತ್ತೆ. ಅದು ಈಗ 2ನೇ ಸರಿನೇ ಅವರು ಗೆಲ್ಲಿಯೋದು, ಎಲೆಕ್ಷನ್ ನಿಂತಿರೋದು. ಒಂದು ಸಾರಿ ಗೆದ್ದು ಉತ್ತಮವಾದ ಆಡಳಿತ ನಡೆಸಿದ್ದಾರೆ ಅವರು. ಏನು ಅವ್ರು ಬಂದರೆ ಏನು ಅನುಕೂಲ ಆಗುತ್ತೆ? ಅವರು ಇವು ಎಲ್ಲ ಮಾಡಲ್ಲ, ಅದು ಭ್ರಷ್ಟಾಚಾರ ಮಾಡಲ್ಲ ಅವರು. ಅವರು ನಿಯತ್ತಾಗೆ ಕಾರ್ಯನಿರ್ವಹಿಸವ್ರೆ 5 ವರ್ಷವೂ. ಅವಾಗ ಈಗಲೂ ಹಂಗೆ ಆ ಥರನೇ ಮಾಡ್ತಾರಂತ ನಂಬಿಕೆ ಐತೆ. ಜನ ಅವರು ಬೆಂಬಲಿಸ್ತಾರೆ ಅವ್ರನ್ನ, ಒಳ್ಳೆ ವ್ಯಕ್ತಿ ಅಂತೇಳಿ. ಅವರು ಗೆಲ್ಲಿತಾರೆ ಈ ಸಾರಿ ಮಾತ್ರ. ನಮ್ಮ ಚಿತ್ರದುರ್ಗ ರಾಜಣ್ಣ ಅಂತ. ಇದು ಸಿದ್ದರಾಮಯ್ಯನವರು 5 ಗ್ಯಾರಂಟಿ ಕೊಟ್ಟಿರೋದ್ರಿಂದ ಇಲ್ಲಿ ಚಂದ್ರಪ್ಪನವರು ಗೆಲ್ತಾರೆ, ಕಾಂಗ್ರೆಸ್ ಅಭ್ಯರ್ಥಿ. ಹೇಳಿ ಸರ್, ಏನೇನು ಅಭಿವೃದ್ಧಿಗಳು ಆಗಿದಾವೆ ಇಲ್ಲಿ, ಏನೇನು ಆಗಬೇಕು? ಇನ್ನೂ ಆಗಬೇಕು, ಅಭಿವೃದ್ಧಿ ಆಗಿಲ್ಲ. ಈಗ ಅವ್ರು ಬಂದರೆ ಆಗ್ತದೆ, ಚಂದ್ರಪ್ಪನವ್ರು ಬಂದರೆ ಆಗುತ್ತೆ. ಚೆನ್ನಾಗಿ ಒಳ್ಳೆ ವ್ಯಕ್ತಿ, ಸರಳ ವ್ಯಕ್ತಿ, ಎಲ್ಲರೂ ಭಾಳ ವಿಶ್ವಾಸದಿಂದ ತೆಗೆದುಕೊಂಡು ಹೋಗ್ತಾರೆ. ಅದರಿಂದ ಹಾಲಿ MP ಅವರ ಕಾರ್ಯವೈಖರಿ ಬಗ್ಗೆ? ಹಾಲಿ MPಗಳು ಏನು ಅಂತ ಕೆಲಸ ಮಾಡಿಲ್ಲ ಮೊದಲು ಇದ್ದತ್ತ. ಈಗ ಒಳ್ಳೆ ಉತ್ತಮವಾದಂಥ ಕೆಲಸ ಮಾಡ್ತಾರೆ. ಈಗ 2ನೇ ಸರಿ ಗೆಲ್ತಿರೋದು, ಹೋದ ಸರಿ ಗೆದ್ದಿದ್ರಿಂದ. ನಿಮ್ಮ ಹೆಸರು?
ಮಂಜುಳಾ. ಏನು ಕೆಲಸ ಮಾಡ್ತೀರಿ? ಮನೆ ಕೆಲಸ. ಓಕೆ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನೈತಿ? ನಮ್ಮ ಅಭಿಪ್ರಾಯ ಅಂದರೆ 2,000 ರೂಪಾಯಿ ಹಾಕಿದರೆ ಅವ್ರದ್ದೇ ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿ ಅವ್ರಿಗೆ ಹಾಕ್ಬೇಕಂತ ಅನಿಸುತ್ತೆ. ಮತ್ತೆ ಇನ್ನೂ ಏನೇನು ನಿಮ್ಗೆ ಅನುಕೂಲಗಳು? ಏನು ಮಾಡ್ತಾರೆ ಗೊತ್ತಿಲ್ಲ, ಒಟ್ಟು 2,000 ರೂಪಾಯಿ ಒಪ್ಪಿಗೆ ಆಗೈತೆ, ಚೆನ್ನಾಗೈತೆ, ನಮ್ಗೆ ಆಧಾರ ಆಗೈತೆ, ಚೆನ್ನಾಗಿದೆ, ಅದರಿಂದ ನಿಮ್ಮ ಜೀವನ ಚೆನ್ನಾಗೈತೆ. ಚೆನ್ನಾಗಿ ನಮ್ಗೆ ಒಳ್ಳೇದು ಅನಿಸುತ್ತೆ. ಈಗ ಅವ್ರ ನಂಬಿಕೆಯಿಂದ ನಾನೀಗ 50,000 ಸಾಲ ತಂದಿನಿ. ಹೌದು, ಅದು ನೋಡಿ ನಮ್ಮ ಜೀವನ ನಡೀತೈತೆ. ಅದು ಚೆನ್ನಾಗಿ ಅನಿಸುತ್ತೆ. ಜೀವನ ನಡೆಸುತ್ತೆ ಅಂತ ಚೆನ್ನಾಗಿ ಅಂತ ಅನಿಸುತ್ತೆ. ಈಗಲೂ ಅವರೇ ಗೆಲ್ಬೇಕಂತಾನೆ ನಮ್ಗೆ ಆಸೆ ಐತೆ. ಬಸ್ಗೇನು ಯಾವತ್ತು ಹೋಗಿಲ್ಲ, ಆದರೆ ಒಟ್ಟು ಅಂದರೆ ಅವರೇ ಗೆದ್ರೆ ಚೆನ್ನಾಗಿ ಅನಿಸುತ್ತೆ. ಯಾಕೆ ಗೊತ್ತಾ, ಇವತ್ತು ಕಷ್ಟಕ್ಕೆ ಎಲ್ಲರಿಗೂ ಚೆನ್ನಾಗಿ ಆಗಿದ್ದಾರೆ. ಅಂದರೆ ಇವತ್ತು ಅವರೇ ಗೆದ್ರೆ ಚೆನ್ನಾಗಿ ನಮಗೆ ಅನಿಸುತ್ತೆ. ಮೋದಿ ಈ ದೇಶಕ್ಕೆ ಒಳ್ಳೆ ಉತ್ತಮವಾದ ನಾಯಕ, ಅವ್ರು ಬಂದ್ರೇ ಒಳ್ಳೆಯದು. ಈಗ ನಮ್ಮ ದೇವೇಗೌಡರು ಸಾಹೇಬರು ಅದ್ರ ಜೊತೆ ಅಲಯನ್ಸ್ ಆಗಿರೋದ್ರಿಂದ BJPಗೂ ಒಳ್ಳೆಯದಾಗುತ್ತೆ. ಮೋಸ್ಟ್ಲಿ 28ಕ್ಕೆ 28 ಬರ್ಬೋದು ಅನಿಸುತ್ತೆ. ಇಲ್ಲಿನ MP ಅಭ್ಯರ್ಥಿಗಳ ಬಗ್ಗೆ ಏನಿದೆ ಸರ್? ಅಭ್ಯರ್ಥಿಗಿನ 1 ಪಾಯಿಂಟ್ ಪ್ರೋಗ್ರಾಮ್ ಮೋದಿನೇ. ಅವ್ರ ಮಕ್ಕ ನೋಡ್ಕೊಂಡೆ ಎಲ್ಲರಿಗೂ ದೇವೇಗೌಡರು ಮೋದಿ ಮಕ್ಕ ನೋಡ್ಕೊಂಡೆ ಓಟ್ ಹಾಕೋದು. ಈ ಕರ್ನಾಟಕದಲ್ಲಿ ಮೋದಿಗೆ ಹೆಸರಿದೆಯೋ ನಮ್ಮ ದೇವೇಗೌಡರು ಸಾಹೇಬ್ರಿಗೂ ಅಷ್ಟೇ ಹೆಸರಿದೆ. ಅವ್ರು ಬಲದ ಮೇಲೆ ಪಾರ್ಟಿ ಇಲ್ಲಿ 28ಕ್ಕೆ 28 ಬರ್ಬೋದು. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ನಮ್ಮದು BJP, ನಮ್ಮ ಮೋದಿ ಅವರು ನಮ್ಮ ದೇಶಕ್ಕೋಸ್ಕರಾಗಿ ಭಾಳ ಹೋರಾಡಿದ್ದಾರೆ, ಭಾಳ ದೊಡ್ಡ ಮನುಷ್ಯರು. ಅವ್ರದ್ದೇ ಬಂದರೆ ಸರ್ಕಾರ ಚೆನ್ನಾಗಿದೆ ಅಂತ ನಮ್ಮ ಒಂದು ಅಭಿಪ್ರಾಯ ಅಷ್ಟೇ, ಬೇರೆ ಇದೆ. ಇಲ್ಲಿನ MP ಕ್ಯಾಂಡಿಡೇಟ್ಸ್ಗಳು? MP ಕ್ಯಾಂಡಿಡೇಟು ನಮಗೆ MP ಕ್ಯಾಂಡಿಡೇಟು ಯಾರಾದರೂ ಬರಲಿ, ನಮ್ಮ ಮೋದಿ ಇರಬೇಕು, ಅವ್ರಿಗಾಗಿ ಹಾಕ್ಬೇಕು ಅಷ್ಟೇ. ಅರ್ಥ ಆಯ್ತಾರೆ ಸರ್. ಮೋದಿ ಕ್ಯಾಂಡಿಡೇಟ್ ಅಂದಮೇಲೆ ಇನ್ನು ಅವರೇ ಅಲ್ಲ, ಕಾರಜೋಳ ಅವರೇ ಬರ್ತಾರೆ, ಹಾಕ್ಬೇಕು ಅವರಿಗೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಚಿತ್ರದುರ್ಗ ಜಿಲ್ಲೆಯ ಜನರ ಅಭಿಪ್ರಾಯ ಏನಿತ್ತು ಅಂತ. ಮುಂದಿನ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನಮಸ್ಕಾರ.